Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರವರ ಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಿಮ್ಮ ಕಡೆ ಮಳೆ ಉಂಟಾ? ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ನಾವೆಲ್ಲರೂ ದೇವರ ಮಕ್ಕಳು. ನಾವೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳು ಹೌದಾ ಅನ್ನೋದಕ್ಕೆ ಏನಾದರೂ ನಮಗೆ ಡೌಟ್ ಇದೆಯಾ? ಯಾರ ಹತ್ರ ಅದು ನಮಗೆ ನಾನು ದೇವರ ಮಗನಾ, ನಾನು ನಿಜವಾಗಿ ದೇವರ ಮಗಳ ಅಂತೇಳಿ ಎಷ್ಟು ಜನಕ್ಕೆ ಡೌಟ್ ಇದೆ? ಒಮ್ಮೆ ಹೇಳಿಯಲ್ಲ. ಯಾರಿಗಾದರೂ ನಾನು ದೇವರ ಮಗನು, ದೇವರ ಮಗಳು ನಿಜನಾ ಇಲ್ವಾ ಎಂಬುವಂಥ ಯಾವುದಾದ್ರೂ ಡೌಟ್ ನಿಮ್ಮಲ್ಲಿ ಇದೆಯಾ? ಬರ್ತದ? ಆ ಡೌಟ್ ಏನಾದರೂ ನಿಮ್ಮೊಳಗೆ ಬರಲಿಕ್ಕೆ ಸಾಧ್ಯನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾರಿ, ಕ್ಷಮಿಸಿ, ಚಿಕ್ಕ ಅಡಚಣೆ ಆಯಿತು. ಕಾರಣ ಏರ್ಫೋನ್ನ ಬ್ಯಾಟ್ರಿ ಹೋಯಿತು. ನಾನು ದೇವರ ಮಗಳು, ನಾನು ದೇವರ ಮಗನ, ದೇವರ ಮಗಳ ಎಂಬುದಂತ ಒಂದು ಡೌಟ್ ನಮಗಿದ್ದರೆ ಹೇಗೆ ಈಗ ಈ ಬ್ಯಾಟ್ರಿ ಚಾರ್ಜ್ ಕಳ್ಕೊಳ್ತೋ ಹಾಗೆ ನಮ್ಮ ವಿಶ್ವಾಸ ಇಲ್ಲ ಅಂತೇಳಿ ಅರ್ಥ. ನಮಗೆ ದೇವರಲ್ಲಿ ಅಚಲವಾದ ವಿಶ್ವಾಸ ನಮ್ಮೊಳಗೆ ಇಲ್ಲ ಎಂಬುದಾಗಿ ಅರ್ಥ. ದೇವರ ಅನುಭವವನ್ನು ನಾನು ಅನುಭವಿಸಬೇಕು. ದೇವರು ನನ್ನೊಂದಿಗೆ ಇರುವುದನ್ನು ಅನುಭವಿಸಬೇಕು. ಪ್ರಿಯರೇ, ಯಾವಾಗ ನಾವು ದೇವರಲ್ಲಿ ಸಂಪೂರ್ಣವಾಗಿ ನಾವು ಬಲಗೊಳ್ತೇವೋ, ಯಾವಾಗ ದೇವರ ಆ ಒಂದು ಅನುಭವದಲ್ಲಿ ನಾವು ಒಂದಾಗ್ತೇವೋ, ಆಗ ನಮ್ಮ ಮೇಲೆ ಹಲವು ವಿಧವಾದಂತಹ ಅನುಭವಗಳು ನಮಗೆ ಆಗ್ತದೆ. ಹಲವು ವಿಧವಾದ ಅನುಭವಗಳಾಗ್ತದೆ. ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಅನುಭವಗಳು ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ದೇವರು ನನ್ನೊಟ್ಟಿಗಿದ್ದಾರೆ. ಸೊ ಸಮ್ ಕ್ಲೂಸ್, ಕೆಲವು ಅನುಭವಗಳು ನಮಗೆ ಆಗ್ತದೆ. ಒಂದು ಸಹೋದರಿ ಹೇಳ್ತಾ ಇದ್ರು, ಬ್ರದರ್, ನಾನು ನಿನ್ನೆ ಮಲಗಿದೆ. ನಾನು ಮಲಗುವಾಗ ನಾನು ಮಲಗಿದಂತಹ ಸ್ಥಳ ಭಯಂಕರ ಬಿಸಿ ಆಯಿತು. ನನ್ನ ದೇಹ ಸಂಪೂರ್ಣವಾಗಿ ಬಿಸಿ ಆಯಿತು. ನಾನು ಒದ್ದುಕೊಂಡಾಗ ನನ್ನ ದೇಹ ಸಂಪೂರ್ಣವಾಗಿ ಬಿಸಿ ಆಯಿತು. ಅದನ್ನು ತಡೆದುಕೊಳ್ಳಿಕ್ಕೆ ಆಗ್ಲಿಲ್ಲ ಆ ಬಿಸಿಯನ್ನ. ಯಾಕೆಂದ್ರೆ ನೀವು ಹೇಳಿದಂತಹ ವಾಕ್ಯವನ್ನು ನಾನು ಕೇಳ್ತಾ ಇದ್ದೆ, ವರ್ಡ್ ಆಫ್ ಗಾಡ್ನ ನಾನು ಕೇಳ್ತಾ ಇದ್ದೆ. ಕೇಳುವಾಗ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಈ ಪ್ರಾರ್ಥನೆಯ ಚಿಂತನೆಯೇ ನನಗೆ ಬರ್ತದೆ. ಹೀಗೆ ನಾನು ಕೇಳಿ ಪ್ರಾರ್ಥಿಸಿ ಮಲಗಿರಬೇಕಾದರೆ ರಾತ್ರಿ ನನ್ನ ದೇಹವೆಲ್ಲ ಬೆಂಕಿ ಕಾರಿತು. ಆ ಅನುಭವ ನನಗೆ ಯಾಕೆ ಏನು ಆಯಿತು ಎಂದು ನನಗೆ ಗೊತ್ತಿಲ್ಲ ಎಂಬಂತ ಭೀತಿಯಲ್ಲಿ ಆ ಸಹೋದರಿ ನನ್ನೊಂದಿಗೆ ಮಾತನಾಡಿದರು. ದಟ್ಸ್ ಎ ಗಾಡ್ಸ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆ. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕನ್ವರಿಸ್ತಾ ಇರ್ತೇವೆ. ರಾತ್ರಿಯೆಲ್ಲ ಆಧ್ಯಾತ್ಮಿಕವಾಗಿ ಚಿಂತನೆ ಆಗಿರ್ತದೆ. ಯಾವಾಗ ಕೂತ್ಕೊಂಡ್ರು ವಾಕ್ಯ ನಮ್ಮ ಮನಸ್ಸಿಗೆ ಬರ್ತಾ ಇರ್ತದೆ. ದಟ್ಸ್ ಆಲ್ ಗಾಡ್ಸ್ ಪ್ರೆಸೆನ್ಸ್. ಅಂದರೆ ದೇವರ ಪ್ರಸನ್ನತೆ ನನ್ನೊಳಗೆ ಇದೆ.
ನೋಡಿ, ನಾನು ಯಾವುದನ್ನ ಹೆಚ್ಚಾಗಿ ತಲೆಗೆ ಹಚ್ಚಿಕೊಳ್ತೇನೆ ಅದೇ ನನಗೆ ಕನಸಿನಲ್ಲಿ ಬರುವುದು. ನಾವು ಯಾವ ವಿಷಯನ ತುಂಬಾ ತಲೆಯಲ್ಲಿ ತುಂಬಿಸಿಕೊಳ್ತೀವೋ ಅದು ನಮಗೆ ಕನಸಲ್ಲಿ ಬರ್ತದೆ. ಭಯ ಆದ್ರೆ ಅದು ಭಯ ನಮ್ಮನ್ನ ಕಾಡುತ್ತದೆ. ಯಾವುದಾದ್ರೂ ಆತಂಕ ಆದ್ರೆ ಅದು ಆತಂಕ ನಮ್ಮನ್ನ ಕಾಡುತ್ತದೆ. ಹೀಗೆ ಆಧ್ಯಾತ್ಮಿಕ ಅನ್ನುವಾಗ ಆಧ್ಯಾತ್ಮಿಕ ನಮ್ಮನ್ನ ಕಾಡುತ್ತದೆ. ಅಂದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಹೃದಯ ಹೇಳ್ತಾ ಇದೆ, ನಾನು ದೇವರಿಗೆ ಸ್ವಂತ. ನಿಮ್ಮ ಅನುಭವಗಳು ಹೇಳ್ತದೆ, ನಾನು ದೇವರಿಗೆ ಸ್ವಂತ. ನೀನು ಈ ಲೋಕಕ್ಕೆ ಪ್ರೇರಕವಾಗಿ ಜೀವಿಸ್ತಾ ಇದ್ದೀಯಾ, ಆದ್ರೆ ಇಲ್ಲ, ನನ್ನ ಮನಸ್ಸು ನಾನು ದೇವರಿಗೆ ಸ್ವಂತವಾಗಿದ್ದೇನೆ. ಅದರಿಂದ ನೀನು ನನ್ನ ದೇವರೊಂದಿಗೆ ಇರಲಿಕ್ಕೆ ನನ್ನನ್ನು ಬಿಡು, ನನ್ನನ್ನು ಈ ಲೋಕದೊಂದಿಗೆ ಹೋಗ್ಲಿಕ್ಕೆ ಬಿಡಬೇಡ ಎಂಬುದಾಗಿದೆ ಈ ಅನುಭವದ ಅರ್ಥಗಳು. ದಾಹಗೊಳ್ಳುವವನ ಹೃದಯದಿಂದ ಜೀವಜಲವು ಹೊನಲು ಹೊನಲಾಗಿ ಹರಿಯುವುದು. ನನಗೆ ನಿದ್ರೆನೇ ಬರೋದಿಲ್ಲ. ಎಷ್ಟೋ ಜನ ತತ್ತರಿಸ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ, ಬದರ್ ರಾತ್ರಿ ಎಲ್ಲ ವಡಾಬ್ಗಳನ್ನ ಕಿವಿಗೆ ಹಾಕಿ ಕೇಳ್ತಾ ಇರ್ತೇನೆ, ರಾತ್ರಿ ಆಫ್ ಮಾಡೋದೇ ಇಲ್ಲ, ಹಾಗೇ ಕೇಳ್ತಾ ಇದ್ದಾಗೆ ನನಗೆ ನಿದ್ರೆ ಬರ್ತದೆ. ಹೇಗೆ ನಿದ್ರೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಸೊ ಮನಸ್ಸು ಹೇಳ್ತದೆ, ಹೃದಯ ಹೇಳ್ತದೆ, ನಾನು ಈ ಲೋಕಕ್ಕೆ ನನಗೆ ಬೇಡ, ಈ ಲೋಕದ ವಿಷಯ ನನಗೆ ಬೇಡ, ನನಗೆ ಈ ಲೋಕಕ್ಕೆ ಹೋಗ್ಲಿಕ್ಕೆ ನನ್ನನ್ನು ಬಿಡಬೇಡ, ಲೋಕದ ಯೋಚನೆಗೆ, ಈ ಲೋಕದ ಚಿಂತನೆಗೆ ನನ್ನನ್ನು ಹೋಗ್ಲಿಕ್ಕೆ ಬಿಡಬೇಡ, ನಾನು ದೇವರೊಂದಿಗೆ ಇರ್ಲಿಕ್ಕೆ ನಾನು ಆಸೆ ಪಡ್ತೇನೆ ಎಂಬುದಾಗಿ ನಿಮ್ಮ ಮನಸ್ಸು ನೋಡಿ ಹೇಳ್ತಾ ಇದೆ. ನನ್ನ ಮನಸ್ಸು ನೋಡಿ ಹೇಳ್ತದೆ. ಆಧ್ಯಾತ್ಮಿಕತೆಯ ಚಿಂತನೆಯಲ್ಲಿರುವಾಗ ಅದು ಆಧ್ಯಾತ್ಮಿಕತೆಯನ್ನೇ ಹುಡುಕ್ತದೆ. ನೋಡಿ, ಅದಕ್ಕೆ ದೇವರು ಹೇಳ್ತಾರೆ, ಎತ್ತು ತನ್ನ ಒಡೆಯನನ್ನು, ಕತ್ತೆ ತನ್ನ ಯಜಮಾನನ, ಗೋದಲಿಯ ತಿಳಿದಿಹವು ನಂಜನರು ತಿಳಿಯದಾದರು. ಕತ್ತೆ ಎತ್ತು ತನ್ನ ಒಡೆಯನನು, ಕತ್ತೆ ತನ್ನ ಯಜಮಾನನ, ಗೋದಲಿಯ ತಿಳಿದಿಹವು ನಂಜನರು ತಿಳಿಯದಾದರು. ಏನಿದ್ರ ಅರ್ಥ? ಕತ್ತೆ ತನ್ನ ಯಜಮಾನನನ್ನ, ಎತ್ತು ತನ್ನ ಒಡೆಯನನ್ನ ಕಂಡುಕೊಳ್ತಾ ಇದೆ, ಆದರೆ ನನ್ನ ಜನನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೀಗಿರುವಾಗ ನೀನು ದಿನಪ್ರತಿ ದೇವರ ವಾಕ್ಯದಲ್ಲಿ ವಿಶ್ವಾಸವುಳ್ಳವಳಾಗಿ ಜೀವಿಸುತ್ತಾ ದೇವರ ವಾಕ್ಯದಲ್ಲಿ ನಿನ್ನ ಮನಸ್ಸನ್ನು ಕೇಂದ್ರೀಕೃತಗೊಳಿಸಬೇಕಾದ್ರೆ ನಿನ್ನೊಳಗಿರುವಂತಹ ಮನಸ್ಸು, ನಿನ್ನೊಳಗಿರುವಂತಹ ಆತ್ಮ ಆ ದೇವರ ವಾಕ್ಯವನ್ನೇ ಹುಡುಕುತ್ತಾ ಇದೆ. ಹೇಗೆ ಎತ್ತು ತನ್ನ ಒಡೆಯನನ್ನ, ಕತ್ತೆ ತನ್ನ ಯಜಮಾನನನ್ನು ಹುಡುಕಿ ತನ್ನ ಮನೆಗೆ ಹೋಗ್ತದೋ, ಹಾಗೆ ನಿನ್ನೊಳಗಿರುವಂತಹ ಮನಸ್ಸು ಹೇಳ್ತಾ ಇದೆ, ನನ್ನೊಳಗಿರುವಂತಹ ಮನಸ್ಸು ಹೇಳ್ತಾ ಇದೆ, ಐ ವಾಂಟ್ Jesus, I want heaven. ನನಗೆ ಯೇಸು ಬೇಕು, ನನಗೆ ಈ ಲೋಕ ಬೇಡ, ನನಗೆ ಸ್ವರ್ಗದ ಜೀವನ ಬೇಕು. ಅದು ನಿಮ್ಮಿಂದ ಉಲ್ಪಣವಾಗುವಂತಹ ಅನುಭವ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರ ಅರಿಯರು, ನಾವು ದೇವರ ಮಕ್ಕಳು, ನಮಗೆ ಗೊತ್ತು, ಆದರೆ ಈ ಪ್ರೇರಣೆ ಹೇಳ್ತಾ ಇದೆ, ನಿನಗೆ ದೇವರು ಬೇಕು, ನನಗೆ ದೇವರು ಬೇಕು, ನನಗೆ ದೇವರು ಬೇಕು ಎಂಬುದಾಗಿ. ಆದರೆ ನಾನೇನ್ ಮಾಡ್ತೇನೆ, ಒಂದು ಚಾನಲ್ ಅಲ್ಲಿ ಈ ಲೋಕವನ್ನು ನೋಡಿ, ಲೋಕವನ್ನು ನಾನು ಹುಡುಕಿ ಲೋಕದ ಹಿಂದೆ ನಾನು ಹೋಗುವಾಗ ಅಲ್ಲಿ ಯುದ್ಧ ಪ್ರಾರಂಭವಾಗ್ತದೆ. ಮನಸ್ಸಿಗೂ ದೇಹಕ್ಕೂ ಯುದ್ಧ ಪ್ರಾರಂಭವಾಗ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಬರುವಂತಹ ಅನುಭವಗಳು ದೇವರ ಪ್ರಸನ್ನತೆಯಾಗಿರ್ತದೆ. ಪ್ರೀಸಲು ಹ್ಯಾಲೆಲೂಯಾ, 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 ಹ್ಯಾಲೆಲೂಯಾ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ದೇವರಿದ್ದಾರೆ ಎಂಬ ಅನುಭವ ನಮಗೆ ಆಗ್ತದೆ. ಆ ಸಹೋದರಿ ಹೇಳಿದಂತ ಮಾತಿನ ಅರ್ಥ ಅಂದ್ರೆ ಗಾಡ್ಸ್ ಪ್ರೆಸೆನ್ಸ್ ಫಿಲ್ ವಿತ್ ಹರ್. ದೇವರ ಪ್ರಸನ್ನತೆ ಆಕೆಯನ್ನು ತುಂಬಿಕೊಳ್ತಾ ಇದೆ, ಅವಳನ್ನ ಶುದ್ಧಗೊಳಿಸ್ತಾ ಇದೆ, ಹೇಳ್ತಾ ಇದೆ, ನೀನು ನನ್ನನ್ನು ಬದಲಾವಣೆ ಆಗು, ನಿನ್ನನ್ನು ನೀನು ಬದಲಾವಣೆ ಮಾಡಿಕೋ, ನೀನು ಬದಲಾವಣೆ ಮಾಡಿಕೋ, ನನಗೆ ಇದು ಬೇಕು, ನನಗೆ ದೇವರ ರಾಜ್ಯ ಬೇಕು, ನಾನು ಪವಿತ್ರಾತ್ಮರು ನನ್ನೊಳಗೆ ಬೇಕು. ಸೊ ಗಾಡ್ಸ್ ಪ್ರೆಸೆನ್ಸ್ ವಾಂಟೆಡ್ ಯು, ವಾಂಟೆಡ್ ಮೀ. ಆದರೆ ನಾವು ನಮ್ಮನ್ನು ಬಿಟ್ಟುಕೊಡಬೇಕು. ಇದು ಯಾವಾಗ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ? ಯಾವಾಗ ಇದನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ? ವೆನ್ ಯು ಪ್ರೇ. ಅವಾಗ ಇದು ಯಾವಾಗ ಸಿಕ್ಕುವುದು ಈ ಅನುಭವಗಳು? ಯಾವಾಗ ನೀನು ಪ್ರಾರ್ಥಿಸುತ್ತೀಯೋ ಆವಾಗ ನಿನಗೆ ಈ ಆಶೀರ್ವಾದ ಸಿಗ್ತದೆ. ಪ್ರಾರ್ಥಿಸುವಾಗ ಈ ಆಶೀರ್ವಾದ ನಿನಗೂ ನನಗೂ ಸಿಗ್ತದೆ.
ಇದೇ ಪ್ರಾರ್ಥನೆಯ ಆಶೀರ್ವಾದದ ಈ ದಿನದಲ್ಲಿ ನಾವು ಧ್ಯಾನಿಸುವಂತಹ 7ನೇ ಕಾರ್ಯ, ಒಳ್ಳೆಯ ಉಡುಗೊರೆಗಳು, ಒಳ್ಳೆಯ ಫಲಗಳು, ಒಳ್ಳೆಯ ಗಿಫ್ಟ್ ನಮಗೆ ಸಿಗುತ್ತದೆ ಪ್ರಾರ್ಥನೆಯ ಆಶೀರ್ವಾದದಿಂದ. ಸೊ ಒಂದನ ಸಹೋದರಿ, ಮೈ ಡಿಯರ್, ಸೊ ಗಾಡ್ಸ್ ಪ್ರೆಸೆನ್ಸ್ ವಿತ್ ಯು, ಗಾಡ್ ಪ್ರೆಸೆನ್ಸ್ ಫಾಲೋಯಿಂಗ್ ಯು. ಸೊ ದಟ್ಸ್ ವೇ. ಅದರಿಂದ ನಿನ್ನಲ್ಲಿರುವುದೆಲ್ಲವನ್ನು ತೆಗೆದುಹಾಕಿಬಿಡು. ನಿನ್ನಲ್ಲಿರುವಂತಹ ನೋವನ್ನು ತೆಗೆದುಹಾಕಿಬಿಡು, ನಿನ್ನಲ್ಲಿರುವಂತಹ ಗಾಯವನ್ನು ತೆಗೆದುಹಾಕಿಬಿಡು, ನಿನ್ನಲ್ಲಿರುವಂತಹ ಬಲಹೀನತೆಯನ್ನು ತೆಗೆದುಹಾಕಿಬಿಡು. ದೇವರ ಆತ್ಮ ನಿನ್ನೊಳಗೆ ಪ್ರವೇಶಿಸಲಿಕ್ಕೆ ತಹಕ ಪಡ್ತಾ ಇರುವಂತಹ ಅನುಭವ. ಬೆಂಕಿ ಬರುವಾಗ ನಮಗೆ ಸಹಿಸಲಿಕ್ಕೆ ಆಗ್ತದ? ಸುಡ್ತದೆ. ಈಗ ನೋಡಿ, ನಾವು ಸಾಧಾರಣ ಮನುಷ್ಯರು, ಹೌದಲ್ಲ? ಸಾಧಾರಣ ಮನುಷ್ಯರು. ಈ ದೇಹ ನಾರ್ಮಲ್ ಆಗೇ ಇರ್ತದೆ. ಆದರೆ ಈ ದೇಹದಲ್ಲಿ ಬಿಸಿ ಶುರುವಾದರೆ ಅಲ್ಲ ಸಹಿಸಲಿಕ್ಕೆ ಆಗುದಿಲ್ಲ. ಹಾಗೆ ಒಂದು ಚಳಿ ಶುರುವಾದ್ರೆ, ಎಷ್ಟು ಬಿಸಿ ಇದೆಯೋ ಅಷ್ಟು ಬಿಸಿಯಲ್ಲಿ ಒಂದು ಚಳಿ ಶುರುವಾದ್ರೆ ಅದನ್ನು ಸಹ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. 10 ಕಂಬಳಿ ಮೇಲೆ ಓದ್ಕೊಂಡ್ರು ಸಹ ಆ ಚಳಿ, ದೇಹದ ಒಳಗಿಂದ ಬರುವಂತ ಚಳಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ದೇಹದಿಂದ ಹೊರಗೆ ಬರುವಂತ ಬಿಸಿಯನ್ನು ಸಹ ಯಾವ ವಿಧದಲ್ಲಿ ಸಹ ಕಂಟ್ರೋಲ್ ಮಾಡಕ್ ಆಗುದಿಲ್ಲ. ಅನ್ಬೇಕಾದ್ರೆ ದೇವರ ಶಕ್ತಿಯಿಂದ, ದೇವರ ಆತ್ಮನು ನಿನ್ನಲ್ಲಿ ತನ್ನ ಶಕ್ತಿಯನ್ನು ಪ್ರಕಟಿಸುವಾಗ, ಆ ಸಂಕೇತವನ್ನು ಕೊಡುವಾಗ, ಆ ಗಿಫ್ಟ್ ಅನ್ನು ಕೊಡುವಾಗ ಸಹಿಸಲಿಕ್ಕೆ ತುಂಬಾ ಕಷ್ಟ. ಯಾಕೆಂದ್ರೆ ಅದು ಸುಡ್ತದೆ. ನನಗೆ ಏನೇ ಮಾಡಿದ್ರೆ ಆಗುದಿಲ್ಲ, ಅದು ನಾನು ತಡೀಲಿಕ್ಕೆ ಆಗುದಿಲ್ಲ. ಸೊ ಅಗ್ನಿ, ಪವಿತ್ರ ಆತ್ಮರು ಅಗ್ನಿ. ಓಕೆ, ಸುನಿ ಡಿಸಿಲ್ವಾ, ಮೇ ಗಾಡ್ ಬ್ಲೆಸ್ ಯು. ಸೊ ಪವಿತ್ರ ಆತ್ಮರು ಅಗ್ನಿ. ಇನ್ನೊಂದು ಕಡೆ ಪವಿತ್ರ ಆತ್ಮರು ಗಾಳಿ. ಒಂದು ಕಡೆ ಪವಿತ್ರ ಆತ್ಮರು ಗಾಳಿ, ಒಂದು ಕಡೆ ಪವಿತ್ರ ಆತ್ಮರು ಅಗ್ನಿ. ಸೊ ಅದರಿಂದ ನಮ್ಮ ಜೀವನದಲ್ಲಿ ಈ ಅನುಭವಗಳು ಹೇಗೆ ಬರ್ತದೆ ಎಂಬುದಾದರೆ, ಇದು ಒಳ್ಳೆಯ ಉಡುಗೊರೆಗಳು ಎಲ್ಲಿಂದ ಬರ್ತದೆ ಎಂಬುದಾದರೆ ದೇವರಿಂದ, ಪವಿತ್ರ ಆತ್ಮರಿಂದ ನಮಗೆ ಬರ್ತದೆ. ಪ್ರಿಯರೇ, ಈ ದಿನದ ಈ ಸಂದೇಶಕ್ಕಾಗಿ, ಪ್ರಾರ್ಥನಾ ಆಶೀರ್ವಾದದ ಈ 7ನೆಯ ಕಾರ್ಯದ ಸಂದೇಶಕ್ಕಾಗಿ ನಿಮ್ಮೆಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು, ವೆಲ್ಕಮ್ ಟು ಯು ಆಲ್. ಪೀಸ್ ವಿತ್ ಯುವರ್ ಫ್ಯಾಮಿಲಿ ಅಂಡ್ ಪೀಸ್ ವಿತ್ ಯು. ಮೇ ಗಾಡ್ ಬ್ಲೆಸ್ ಯು. ಹೌದು ಪ್ರಿಯರೇ, ಇನ್ನೊಬ್ಬ ಆಕೆ ಹೇಳ್ತಾರೆ, ಆಕೆ ದುಬಾಯಿಲಿದ್ದಾಳೆ. ಆಕೆ ಹೆಸರು ಹೇಳಬೇಕಾ? ಇಲ್ಲ, ದೇವರ ವಾಕ್ಯಕ್ಕಾಗಿ ಹೇಳೋದಕ್ಕೆ ತೊಂದರೆ ಇಲ್ಲ. ಸುವೀನಾ ಅಂತ ಹೇಳಿ ಆಕೆ ಹೇಳ್ತಾಳೆ, ಬ್ರದರ್, ನನಗೆ ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ನನ್ನ ಕಿವಿಯಿಂದ ನಾನು ಬರ್ಡ್ಸ್ ತೆಗೆಯುವುದಿಲ್ಲ, ಇಯರ್ಫೋನ್ ತೆಗೆಯುವುದಿಲ್ಲ, ವಾಕ್ಯ ಕೇಳ್ತಾನೇ ಇರ್ತೇನೆ ಬ್ರದರ್. ಆದರೆ ಇದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತುಂಟಾ? ಡಾಕ್ಟ್ರಿ ಅವಳಿಗೆ ಮುಂಚೆ ಅವಳಿಗೆ ಕಿವಿ ಕೇಳ್ತಾ ಅಂದ್ರೆ ಮಿನಿಗ್ರೇನ್ ಏನ್ ಹೇಳ್ತಾರೆ ಇಂಗ್ಲಿಷಲ್ಲಿ, ಅದು ಕಿವಿಗೆ ಸಂಬಂಧಪಟ್ಟದ್ದು. ತುಂಬಾ ಸಫರಿಂಗ್ಸ್ ಅಲ್ಲಿ ಇದ್ದಂತಹ ವ್ಯಕ್ತಿ. ಒಂದು ಶಬ್ದ ಅವಳ ಕಿವಿಗೆ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಇಮಿಗ್ರೇನ್ ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಸೊ ಒಂದು ಶಬ್ದ ಅವಳ ಕಿವಿಗೆ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅವಳು ಇಂಡಿಯಾಕ್ಕೆ ಒಂದು ಔಷಧಿನ ತೆಗೆದುಕೊಂಡು ಹೋಗಿದ್ಲು. ಆದ್ರೂ ಸಹ ಅವಳಿಗೆ ಆ ಒಂದು ತುಂಬಾ ಕಷ್ಟವನ್ನ ಪಡ್ತಾ ಇದ್ಲು ಆ ಮಗಳು. ಆದರೆ ಅವಳು ಯಾವಾಗ ದೇವರ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಇನ್ನಷ್ಟು ಹೆಚ್ಚಿಸಿದಳು, ಅವಳ ಕಿವಿಯಲ್ಲಿರುವಂತಹ ಆ ಒಂದು ಇಮಿಗ್ರೇನ್, ಆ ತಲೆ ಸುತ್ತು ಬರುವಂಥದ್ದು, ಬಿದ್ದು ಹೋಗುವಂಥದ್ದು, ಸೊ ಎಲ್ಲವೂ ಅವಳನ್ನು ಬಿಟ್ಟು ಹೋಯಿತು. ಬೆಳಗಿನಿಂದ ಸಂಜೆಯವರೆಗೂ ವರ್ಷಾನುಗಟ್ಟಲೆಯಲ್ಲಿ ಅವಳು ವರ್ಷವೆಲ್ಲ ಕಿವಿಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾಳೆ. ದೇವರ ವಾಕ್ಯವನ್ನು ಕೇಳುವುದು ಒಂದು ಉಡುಗೊರೆ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 11ನೇ ವಾಕ್ಯ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 11ನೇ ವಾಕ್ಯ ಏನ್ ಹೇಳುತ್ತದೆ? ಯಾರಿದ್ದೀರಿ ಬರೆಯೋರು ನಿನ್ನೆ ಮೊನ್ನೆ 3 ದಿನದಿಂದ ಬರ್ತಾ ಇಲ್ಲ. ಸೊ ಯಾರಿದ್ದೀರಿ? ಇದ್ರೆ ದಯವಿಟ್ಟು ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 11ನೇ ವಾಕ್ಯವನ್ನ ಬರೆಯಿರಿ. ಯಾಕೆಂದರೆ ವಾಕ್ಯ ನಮಗೆ ಕೊಡುವಂತಹ ಸಂದೇಶಗಳಿದು. ಇದು ನನ್ನ ಮಾತಲ್ಲ, ದೇವರ ವಾಕ್ಯ. ವಾಕ್ಯ ಹೇಳುತ್ತದೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಎಷ್ಟೋ ಹೆಚ್ಚಾಗಿ, ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ
ತಮ್ಮನ್ನು ಬೇಡಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡದಿರಲಾರರೆ ಕೊಡಬಲ್ಲರೆ ಕೊಡಬಲ್ಲರು ಕೊಡಬಲ್ಲರು. ಒಳ್ಳೆಯ ಕೊಡುಗೆಗಳನ್ನು ನಾವು ಪಡೆದುಕೊಳ್ತೇವೆ ಯಾವಾಗ? ಪ್ರಾರ್ಥಿಸಬೇಕಾದ್ರೆ. ಇದು ಪ್ರಾರ್ಥನೆಯ ಕೃಪೆಯಿಂದ ನಮಗೆ ಸಿಕ್ಕುವಂಥದ್ದು. ಒಳ್ಳೆಯ ಕೊಡುಗೆಗಳು, ದ ಗಿಫ್ಟ್ಸ್, ಉಡುಗೊರೆಗಳು. ಕೊಡುಗೆಗಳು ಅಂದ್ರೆ ಉಡುಗೊರೆಗಳು, ಗಿಫ್ಟ್. ಒಳ್ಳೆಯದು, ಕೆಟ್ಟದ್ದಿಲ್ಲ, ಒಳ್ಳೆಯದು. ನಾವು ಯಾವಾಗ ದೇವರಲ್ಲಿ ಭರವಸೆ ಇಟ್ಟು ಕುತ್ಕೊಳ್ತೀವೋ ಪ್ರಿಯರೇ, ಆ ಭರವಸೆ ನಿಮಿತ್ತವಾಗಿ, ಆ ವಿಶ್ವಾಸದ ನಿಮಿತ್ತವಾಗಿ ನಮಗೆ ಒಳ್ಳೆಯದೇ ನಮಗೆ ಸಿಗ್ತದೆ. ಕೆಟ್ಟದ್ದು ಯಾವುದು ಸಿಕ್ಕುವುದಿಲ್ಲ, ಯಾವುದು ಸಿಕ್ಕುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ದೇವರಲ್ಲಿ ವಿಶ್ವಾಸವುಳ್ಳವನಾಗಿ ನೀನು ಜೀವಿಸಿದ್ದೆ ಆದರೆ ನಿನ್ನ ಮನೆಯಲ್ಲಿ ಯಾರೂ ಮನೆಯಲ್ಲಿ ಇಲ್ಲದಂತಹ ವಸ್ತುಗಳನ್ನು ನಾನು ನಿನ್ನ ಮನೆಯಲ್ಲಿ ತುಂಬಿಸ್ತೇನೆ ಎಂಬುದಾಗಿ ಹೇಳ್ತದೆ ವಾಕ್ಯ. ನಿನ್ನ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ನಾನು ಇಡ್ತೇನೆ ಎಂಬುದಾಗಿ. ಗಿಫ್ಟ್ ದೇವರಿಂದ ಬರುವಂಥದ್ದು, ಅನ್ಯಾಯವಾಗಿ ಸಂಪಾದನೆ ಮಾಡಿದಿಂದ ಅಲ್ಲ, ಅಥವಾ ನೀನು ನ್ಯಾಯದಿಂದ ಸಂಪಾದನೆ ಮಾಡಿದೆ ಎಂಬುದಾಗಿ ಅಲ್ಲ. ನೀನು ಸಂಪಾದನೆ ಮಾಡದೆ ಹೋದರೂ ಸಹ ನೀನು ದೇವರಲ್ಲಿ ಭರವಸೆಯುಳ್ಳವನಾಗಿ ವಿಶ್ವಾಸವುಳ್ಳವನಾಗಿ ದೇವರ ಸನ್ನಿಧಿಯಲ್ಲಿ ಕುಳಿತು ನೀನು ದೇವರೊಂದಿಗೆ ನಿನ್ನ ಜೀವನವನ್ನ ನೀನು ಸಂಧಾನ ಮಾಡಿಕೊಂಡಿದ್ದೆ ಆದರೆ ದೇವರು ನಿನಗೆ ಬೇಕಾದಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ನಿನ್ನ ಮನೆಯಲ್ಲಿ ತುಂಬಿಸುವರು. ನೀನು ಕ್ರಯ ಕೊಟ್ಟು ಕೊಂಡ್ಕೊಳ್ಳೋದು ಬೇಕಾಗಿಲ್ಲ, ತಾನಾಗಿಯೇ ಬರ್ತದೆ. ನೀನು ನಂಬೋದಿಲ್ಲ ಅಲ್ಲ, ನೀನು ನಂಬೋದಿಲ್ಲ. ಕೇಳದೆಯೇ ಬರ್ತದೆ. ನೀವು ನಂಬೋದಿಲ್ಲ, ನಂಬಬೇಕು. ನೀವು ರೊಸಾರಿ ಆದ್ರೆ ನೀವು ಖಂಡಿತವಾಗಿ ನಂಬ್ತೀರಿ. ನೀವು ರೊಸಾರಿ ಆಗಿದ್ರೆ ಖಂಡಿತವಾಗಿ ನೀವು ನಂಬ್ತಾ ಇದ್ರಿ. ದೇವರಲ್ಲಿ ಭರವಸೆಯುಳ್ಳವನಿಗೆ ಯಾವುದರಲ್ಲಿ ಎಲ್ಲಿಯೂ ಕೊರತೆ ಬರುವುದಿಲ್ಲ. ಅಲ್ಲಿನ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ತವಕ ಪಡುವಾಗ ಹೇಗೆ ಪ್ರಾಮಾಣಿಕತೆಯಿಂದ, ದೈವ ಭಯದಿಂದ, ದೈವ ಪ್ರೀತಿಯಿಂದ ನೀನು ನಿನ್ನ ಜೀವನದಲ್ಲಿ ನಿನ್ನ ದೇವರಿಗೆ ನಿನ್ನನ್ನ ಬಿಟ್ಟು ಕೊಟ್ಟಿದ್ದೆ ಆದರೆ, ನಿನ್ನ ಆತ್ಮವನ್ನ ಶರೀರವನ್ನು ಬಿಟ್ಟು ಕೊಟ್ಟಿದ್ದೆ ಆದರೆ, ನಿನ್ನ ದೇವರು ನಿನ್ನ ಮನೆಯಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನ ನಿನ್ನ ಮುಂದೆ ಉಡುಗೊರೆಯಾಗಿ ಇಡುವರು. ನೀನು ಸಂಪಾದನೆ ಮಾಡದಿದ್ದರೂ ಸಹ ಅದು ನಿನ್ನನ್ನು ಹುಡುಕಿ ಬರುವುದು. ಎಷ್ಟು ಜನ ನಂಬ್ತೀರಿ ನನಗೆ ಗೊತ್ತಿಲ್ಲ. ಪ್ರಿಯರೇ, ನಾವು ತಿಳ್ಕೊಳ್ತೇವೆ, ಅಯ್ಯೋ ಪ್ರಾರ್ಥಿಸಿ ಸಾಕಾಗ್ಬಿಡಿದಪ್ಪ, ಸಿಗ್ತಾನೆ ಇಲ್ಲ. ನಾವು ಒಂದನ್ನ ಮಾತ್ರ ನೇತಾಡ್ಕೊಂಡು ನಿಂತಿರ್ತೇವೆ. ನನಗೆ ಇದು ಬೇಕು, ಅದು ಬೇಕು, ನೇತಾಡ್ಕೊಂಡೇ ನಿಂತಿರ್ತೀರಿ. ಪ್ರಿಯರೇ, ನಾನು ನಿಮ್ಮ ಮುಂದೆ ಒಂದು ವಿಷಯನ ಸತ್ಯವನ್ನು ಹೇಳ್ತೇನೆ. ಇದುವರೆಗೂ ನನ್ನ ದೇವರಲ್ಲಿ ನನಗೆ ಏನು ಬೇಕು ನನಗೆ ಕೊಡಿ ಅಂತ ನಾನು ಕೇಳಿದ್ದಿಲ್ಲ. ಸ್ವಾಮಿ ನನಗೆ ಇದು ಬೇಕು ನನಗೆ ಕೊಡಿ ಅಂತ ಕೇಳಿದ್ದಿಲ್ಲ. ಒಂದನ್ನ ಕೇಳಿದೆ, ನನಗೆ ಒಂದು ಮನೆ ಬೇಕು ಅಂತ ಕೇಳಿದ್ದೆ ಅಷ್ಟೇ. ಆದ್ರೆ ಹೇಳ್ಬಿಟ್ರೆ ನಿನ್ನ ಇಷ್ಟ ಇದ್ರೆ ಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು. ಯಾವತ್ತು ನಾನು ದೇವರ ಹತ್ರ ಕೇಳಲಿಲ್ಲ, ಯಾವುದನ್ನು ಇದುವರೆಗೂ ನಾನು ಕೇಳಲಿಲ್ಲ. ಇನ್ನೊಂದನ್ನ ಕೇಳಿದ್ದೇನೆ, ನನ್ನ ಹೆಂಡತಿ ರೋಗಾವಸ್ಥೆಯಲ್ಲಿ ಮರಣಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಅವಳು ಜೀವ ಕೊಡಿ ಅಂತ ಹೇಳ್ಬಿಟ್ಟು. ಅಲ್ಲದೆ ದೇವರ ಹತ್ರ ಹಣ ಕೊಡು ಅಂತ ಕೇಳಲಿಲ್ಲ, ಬಂಗಾರ ಕೊಡು ಅಂತ ಕೇಳಲಿಲ್ಲ, ನನಗೆ ಕೋಟಿಗಟ್ಟಲೆ ಹಣ ಕೊಡು ಅಂತ ಕೇಳಲಿಲ್ಲ, ನನಗೆ ಸ್ಥಾನಮಾನ ಕೊಡು ಅಂತ ಕೇಳಲಿಲ್ಲ. ಯಾವ ವಸ್ತುಗಳನ್ನ ಇವತ್ತು ನಾನು ಕೇಳಲಿಲ್ಲ. ಎಲ್ಲವೂ ದೇವರ ಕೃಪೆಯೇ. ನಿನಗಾಗಿ ಜೀವಿಸಬೇಕೆಂಬುದನ್ನು ಮಾತ್ರ ಕೇಳಿದೆ. ನಿನಗಾಗಿ ಜೀವಿಸಬೇಕು, ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಬೇಕೆಂಬುದನ್ನು ಮಾತ್ರ ಹಲವಾರು ವರ್ಷಗಳಿಂದ ಕೇಳಿ ಬಂದೆ. ಆದರೆ ಧಾರಾಕಾರವಾಗಿ ದೇವರು ಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಈ ಸ್ವರ್ಗೀಯ ಯಾತ್ರೆ, ನೀವು ನನ್ನ ಮುಂದೆ ಇರುವಂತಹ ಈ ಸಮಯ. ಈಗ ಒಂದು 4 ದಿನದಲ್ಲಿ ನಾನು ಒಂದನ್ನ ದೇವರ ಹತ್ರ ಒಂದನ್ನ ಕೇಳಿದೆ. ನಾನು ಹೇಳ್ತೇನೆ ನಿಮಗೆ, ಆಯ್ತಾ? ಏನ್ ಕೇಳಿದೆ ಅಂತ.
ನೋಡೋಣ ನಿಮ್ಮ ಇಮ್ಯಾಜಿನೇಷನ್ ಏನಿದೆ ಅಂತ ಹೇಳ್ಬಿಟ್ಟು. ಈಗ ನೀವು ಇಲ್ಲಿ ಇಷ್ಟು ಜನ ಇದ್ದೀರಿ, ನಿಮ್ಮಲ್ಲಿ ನಿಮ್ಮ ಮನಸ್ಸು ಏನು ಹೇಳ್ತದೆ ಅಂತ ನೋಡುವ, ಆಯ್ತಾ? ನಾನು ಏನ್ ಕೇಳಿರಬಹುದು? ನನಗೆ ಒಂದು ಆಸೆ ಬಂತು ಈ ದಿನದಲ್ಲಿ, ಇದಕ್ಕಿದ್ದಂಗೆ ಆಸೆ ಬಂತು. ನಾನು ಪ್ರಯಾಣ ಮಾಡ್ತಾ ಇದ್ದೆ. ಪ್ರಯಾಣ ಮಾಡುವಾಗ ನನಗೆ ಒಂದು ಆಸೆ ಬಂತು. ನಾನು ಕೇಳಿದೆ. ಏನ್ ಕೇಳಿರ್ಬೋದು ಹೇಳಿ, ಎಲ್ಲ ನೋಡ್ತೇನೆ. ಸುಮ್ಮನೆ ಇಮ್ಯಾಜಿನೇಷನ್. ನಾವೆಲ್ಲ ಈಗ ಸೋಷಿಯಲ್ ಆಗಿದ್ದೇವೆ, ನಮ್ಮಲ್ಲೆಲ್ಲ ಏನಿಲ್ಲ. ನೀವು ನನ್ನ ಬಗ್ಗೆ ಮಾತಾಡ್ಬೋದು, ನಾನು ನಿಮ್ಮ ಬಗ್ಗೆ ಮಾತಾಡ್ಬೋದು. ವಿ ಆರ್ ಆಲ್ ಫ್ರೆಂಡ್ಸ್, ದ ಸ್ಪಿರಿಚುವಲ್ ಫ್ರೆಂಡ್ಸ್. ಒಂದು ಆಸೆ ಬಂದ್ಬಿಡ್ತು ಕೇಳಬೇಕು ಅಂತ. ಕೇಳ್ಬಿಟ್ಟೆ. ಏನ್ ಕೇಳಿರ್ಬಹುದು? ಸುನಿ ಡಿಸಿಲ್ವ ಹೇಳ್ತಾ ಇದ್ರೆ ಚಾನಲ್ ಕೇಳಿರ್ಬೋದು ಅಂತೇಳಿ. ಪ್ರೀಸ್ ಲಾರ್ಡ್, ಹಲ್ಲೆಲೂಯಾ. ಅದು ಅವರಿಚ್ಛೆ, ಅವ್ರು ಕೊಡ್ತಾರೆ. ಇಲ್ಲಾಂದ್ರೆ ಸುನಿ ಡಿಸಿಲ್ವನ್ನೇ ಚಾನಲ್ ಕೊಡ್ಬೋದು, ತೊಂದರೆ ಇಲ್ಲ. ಕೊಡ್ತೀರಾ ಚಾನಲ್ನ? ಓಡಿಸ್ಬಿಡ್ತೀರ, ನಾಳೆಯಿಂದ ಲೈವ್ಗೆ ಬರೋದಿಲ್ಲ ಅಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಜೀವಿಸುವ ಸಂತರಾಗಬೇಕು ಅಂತ ಗ್ರೆಟಾ ಮೆಥಿಯಾಸ್ ಕೇಳಿದ್ರು ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು, ಮೇ ಗಾಡ್ ಬ್ಲೆಸ್ ಯು. ಮತ್ತೆ ಹೇಳಿಲ್ಲ, ಇರೋ ಸ್ವಲ್ಪ ಶೇರ್ ಮಾಡೋಣ, ನಮ್ಮ ಮನಸ್ಸಲ್ಲಿ ಹಾಗೆ ಶೇರ್ ಮಾಡುವ, ಆಯ್ತಾ? ದಯವಿಟ್ಟು ಹೇಳ್ಬೇಕು. ಈಗ ನೀವು ನನ್ನವರಲ್ವಾ, ನಾನು ನಿಮ್ಮವನಾಗಿದ್ದೇನೆ, ನೀವು ನನ್ನವರಾಗಿದ್ದೇನೆ. ನಾವೆಲ್ಲರೂ ಗ್ರೋತ್ ಅಲ್ಲಿ ದೇವರ ವಾಕ್ಯದಲ್ಲಿ ಇದ್ದೇವೆ. ಸೊ ಇದರಲ್ಲಿ ಈ ಸಮಯದಲ್ಲಿ ನಮ್ಮ ಒಂದು ವೈಯಕ್ತಿಕವಾಗಿ ಸಹ ನಾವು ಮಾತನಾಡಬೇಕು. ಬರೇ ದೇವರಿಂದ ಕುತ್ಕೊಂಡಿದ್ದೀವಿ, ಆದ್ರೆ ದೇವರ ವಾಕ್ಯಕ್ಕೆ ಸೀಮಿತವಾಗಿ ವೈಯಕ್ತಿಕವಾಗಿ ಸಹ ಒಂದು ಮಾತನಾಡ್ಲಿಕ್ಕೆ ಇವತ್ತೊಂದು 5 ನಿಮಿಷ ನಾವು ತಗೊಳ್ಳೋಣ, ತೊಂದರೆ ಇಲ್ಲ. ಸೊ ಒಬ್ರು ಚಾನಲ್ ಕೇಳಿದ್ರು, ಒಬ್ರು ಜೀವಿಸುವ ಸಂತರಾಗಿರ್ಬೇಕು ಅಂತ ಕೇಳಿದ್ರು ಅಂತ ಹೇಳಿದ್ರು. ಬೇರೆ ಮೊನ್ನೆ ನಾನು ಏನ್ ಕೇಳಿರ್ಬೋದು ಅಂತ ಇದ್ದೀರಿ? ಎಷ್ಟು ಜನ ಇದ್ದೀರಿ ಹೇಳಿ? ಜೊತೆಯಾಗಿ ಪಿಕ್ನಿಕ್, ಜೊತೆಯಾಗಿ ಪಿಕ್ನಿಕ್, ಜೊತೆಯಾಗಿ ಪಿಕ್ನಿಕ್. ಓಕೆ, ಓಕೆ, ಸರಿ. ಓಕೆ, ಬೇರೆ ಏನ್ ಕೇಳಿರ್ಬೋದು? ಮೂರೇ ಜನ, ಬೇರೆ ಯಾರಿಗೂ ಬರೋದಿಲ್ಲ. ಇಂಗ್ಲಿಷಿನ ಬರೀರಿ, ತೊಂದರೆ ಇಲ್ಲ, ಅರ್ಥ ಆಗಂಗ್ ಬರೀರಿ ಅಷ್ಟೇನೆ. ನಾನು ಏನ್ ಕೇಳಿರ್ಬೋದು ನೋಡಪ್ಪ. ಒಂದು ಇಮ್ಯಾಜಿನೇಷನ್, ಒಂದು ಮನಸ್ಸಲ್ಲಿ ಒಂದು ಥಾಟ್ಸ್ ನ ಚಿಂತೆ ಮಾಡಿ ಹೇಳಲಿಕ್ಕೂ ಕಷ್ಟಪಡ್ತಾರಲ್ಲಪ್ಪ ನಮ್ಮವರೆಲ್ಲ. ನಾನೇ ಹೇಳಿಬಿಡ್ತೇನೆ, ನಿಮಗೆ ಕಷ್ಟ ಆಗ್ತದ್ರೆ ನಾನೇ ಹೇಳಿಬಿಡ್ತೇನೆ. ಬ್ರದರ್ ರಿಚರ್ಡ್ ಏನ್ ಕೇಳಿರ್ಬೋದು? ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಏನ್ ಕೇಳಿರ್ಬೋದು ಅಂತ ಹೇಳಿದ್ರೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ನಾನು ಏನ್ ಕೇಳಿರ್ಬೋದು ಬ್ರದರ್ ರಿಚರ್ಡ್? ಅಲ್ಲ, ಏನ್ ಕೇಳಿರ್ಬೋದು ನಾನು? ಎಲ್ರಿಗೂ ಡೌಟ್ ಎಲ್ಲ ಕನ್ಫ್ಯೂಸ್ ಆಗ್ತದೆ. ಏನಪ್ಪ ಈ ಬ್ರದರ್ ಮನೆ ಕೇಳಿರ್ಬೋದು ಒಂದು ಪಕ್ಷ, ಅದೇ ಚಾನಲ್ ಕೇಳಿರ್ಬೋದು, ಒಂದ್ ಕೆಲಸ ಇನ್ನು ಅಲ್ಲಿ ಹೋಗ್ಬೇಕು, ಆ ಊರಿಗೆ ಹೋಗ್ಬೇಕು, ಈ ದೇಶಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಹಿಂಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಬರ್ಬೋದು, ಉತ್ತರಗಳು ಬರ್ಬೋದು, ತೊಂದರೆ ಇಲ್ಲ. ಏನ್ ಕೇಳಿದೆ ಗೊತ್ತಾ? ನಾನು ಆರೋಗ್ಯ ಕೇಳಲಿಲ್ಲ. ನಾನು ಆರೋಗ್ಯ ಕೇಳಲಿಲ್ಲ ಪ್ರಿಯರೇ. ಅಂದ್ರೆ ನೋಡಿ, ನಾವು ದೇವರ ತರ ಕೇಳಬಹುದು, ಏನು ಬೇಕಾದ್ರೂ ಕೇಳಬಹುದು. ಕೇಳಿಕೊಳ್ಳಿ, ನಿಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಹೇಳ್ತಾರೆ. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಕೇಳಿಕೋ ನಿನಗೆ ಕೊಡಲ್ಪಡುವುದು. ಕೇಳಿದ್ರು ಕೊಡ್ತಾನೆ, ತಟ್ಟಿದ್ರು ತೆರೀತಾನೆ, ಹುಡುಕಿದ್ರು ಸಿಗ್ತಾನೆ ಎಂಬುದಾಗಿ ಹೇಳ್ತಾರೆ. ಪ್ರಿಯ, ಈ ವಾಕ್ಯಗಳೆಲ್ಲ ಜೀವವುಳ್ಳ ವಾಕ್ಯಗಳು. ಈ ವಾಕ್ಯಗಳೆಲ್ಲ ಜೀವವುಳ್ಳ ವಾಕ್ಯಗಳು. ಕೇಳಬೇಕು. ನಾವು ಕೇಳಲಿಕ್ಕೆ, ಪ್ರತಿಯೊಂದನ್ನ ಕೇಳಲಿಕ್ಕೆ ನಮಗೆ ಅಧಿಕಾರ ಉಂಟು. ನೀವೊಂದು ಗರ್ಕೆ ಹುಲ್ಲು ಕೇಳಲಿಕ್ಕೂ ನಮಗೆ ಅಧಿಕಾರ ಉಂಟು. ಯಾಕಂದ್ರೆ ದೇವರ ಮಕ್ಕಳು, ತಂದೆ ಹತ್ರ ಮಕ್ಕಳು ಏನ್ ಬೇಕಾದ್ರೂ ಕೇಳಬಹುದು. ತಂದೆ ಹತ್ರ ಮಕ್ಕಳು ಏನ್ ಬೇಕಾದ್ರೂ ಕೇಳಬಹುದು. ಹೌದು ಪ್ರಿಯರೇ. ಹೋಗ ತಂದೆ ಹತ್ರ, ಈಗ ಮಕ್ಕಳಿದ್ದಾರೆ ನಿಮಗೆ ಅಂತ ತಿಳ್ಕೊಳ್ಳಿ. ಬಂದು ಮಕ್ಕಳು ಏನಾದ್ರೂ ಮಮ್ಮಿ ಡಾಡಾ ನನಗೆ ಇದು ಒಂದು ಬೇಕು ಅಂತ ಹೇಳಿದ್ರೆ ನಾವು ಕೊಡಿಸ್ತಾ ಇರ್ತೇವ? ಕೊಡಿಸ್ತೇವೆ. ಇದು ಯಾವಾಗ ಸಿಕ್ಕುವುದು? ನಾವು ತುಂಬಾ ಪ್ರೀತಿಯಿಂದ ಇರುವಾಗ. ನಮಗೆ ಆ
ತಂದೆಯಲ್ಲಿ ಹೆಚ್ಚು ಪ್ರೀತಿ ಬರಬೇಕಾದ್ರೆ, ತಾಯಿಯಲ್ಲಿ ಪ್ರೀತಿ ಬರಬೇಕಾದ್ರೆ ನಾವು ಕೇಳಿದ್ರೆ ತಂದೆ ತಾಯಿ ನಮಗೆ ಕೊಡ್ತಾರೆ. ಹಾಗೆ ನಮಗೆ ದೇವರಲ್ಲಿ ನಿಜವಾದ ಪ್ರೀತಿ ಬಾಂಧವ್ಯ ಹೆಚ್ಚಾಗುವಾಗ, ದೇವರಲ್ಲಿ ನಿಜವಾದ ಅನ್ಯೋನ್ಯತೆ ನಮಗೆ ಹೆಚ್ಚಾಗುವಾಗ, ದೇವರ ಆ ಒಂದು ಸತ್ಸಂಬಂಧದಲ್ಲಿ ನಾವು ಒಂದಾಗುವಾಗ ದೇವರು ನಮಗೆ ಬೇಕಾದದನ್ನು ಕೊಡ್ತಾರೆ. ಎಲ್ಲವನ್ನ ಕೇಳಿ ಪಡ್ಕೊಳ್ಬಹುದು ಪ್ರಿಯರೇ, ಎಲ್ಲವನ್ನ ಕೇಳಿ ಪಡ್ಕೊಳ್ಬಹುದು. ಪ್ರಾರ್ಥನೆ ಆಶೀರ್ವಾದದಲ್ಲಿ ಅದು ಸಿಗ್ತದೆ. ಪ್ರಾರ್ಥನಾ ಆಶೀರ್ವಾದದಲ್ಲಿ ಅದು ನಮಗೆ ಸಿಗ್ತದೆ. ಒಳ್ಳೆಯ ಒಳ್ಳೆಯ ಕೊಡುಗೆಗಳು ನಮಗೆ ದೇವರಿಂದ ಸಿಗ್ತದೆ. ಈ ಒಳ್ಳೆಯ ಕೊಡುಗೆಗಳು ಅಂತ ನಾವು ನೋಡಿ ಬರಬೇಕಾದ್ರೆ ಪ್ರಿಯರೇ, ನಾವು ಧ್ಯಾನಿಸಬಹುದು. ನೋಡಿ, ಅಬ್ರಹಾಮ ಇದ್ದ, ನಮ್ಮ ವಿಶ್ವಾಸದ ತಂದೆ. ಎಲ್ಲ ಇತ್ತು, ಹಣ ಆಸ್ತಿ ಎಲ್ಲ, ದೇವರವನಿಗೆ ಬೇಕಾದಂತ ಆಸ್ತಿ ಎಲ್ಲ ಕೊಟ್ಟು ಬಿಟ್ರು. ಕೊಟ್ಟು ದೇವರು ಅಬ್ರಹಾಮನ ಆಶೀರ್ವದಿಸಬೇಕಾದ್ರೆ ಹೇಳ್ತಾನೆ, ಸ್ವಾಮಿ ನೀನ್ ನನಗೆ ಏನ್ ಕೊಟ್ರೆ ಏನ್ ಸ್ವಾಮಿ, ಎಂತದನ್ನ ಎಷ್ಟು ಆಸ್ತಿ ಕೊಟ್ರೆ ಏನ್ ಸ್ವಾಮಿ, ಆದ್ರೆ ಇದನ್ನ ಆಳ್ಲಿಕ್ಕೆ ಒಂದು ಸಂತಾನ ನನಗಿಲ್ಲವಲ್ಲ, ಒಂದು ಸಂತಾನ ಬೇಕು ಎಂಬುದಾಗಿ ಕೇಳಿದ. ಒಂದು ಮಗನನ್ನ ಕೇಳಿದ. ಒಂದು ಮಗನನ್ನ ಕೇಳಿದ. ದೇವರು ತುಂಬಾ ಬೇಗ ಕೊಡ್ತಾ ಇದ್ರು. ಆದರೆ ಅಬ್ರಹಾಮ ತನ್ನ ಹೆಂಡತಿಯ ಮಾತನ್ನು ಕೇಳಿ ಆಕೆಗೆ ಗುಲಾಮನಾದ ಕಾರಣ 25 ವರ್ಷ ಕಾಯಬೇಕಾಗಿತ್ತು. 25 years, 25 ವರ್ಷ ಕಾಯಬೇಕಾಗಿತ್ತು. ಬೇಗನೆ ಕೊಟ್ಟು ಬಿಡ್ತಾ ಇದ್ರು. ಸಾರ ದುಡುಕಿದ ಕಾರಣ, ಸಾರಳಲ್ಲಿದ್ದಂತ ಅವಿಶ್ವಾಸದ ನಿಮಿತ್ತವಾಗಿ ಸಿಕ್ಕಲಿಲ್ಲ. ಹೆಂಡತಿಗೆ ಗುಲಾಮನಾದ ಕಾರಣ ಅಬ್ರಹಾಮ ತನ್ನ ಜೀವನದಲ್ಲಿ ನೋವನ್ನೇ ಅನುಭವಿಸಿದ, ವೇದನೆಯನ್ನು ಅನುಭವಿಸಿದ, ದುಃಖವನ್ನು ಅನುಭವಿಸಿದ, ಪಶ್ಚಾತ್ತಾಪವನ್ನು ಅನುಭವಿಸಿದ. ಆದರೆ ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಟಿದ್ದಾದರೂ ಸಹ ಅವನು ಸಂಪೂರ್ಣವಾಗಿ ಅಬ್ರಹಾಮ ತನ್ನ ಜೀವನದಲ್ಲಿ ತುಂಬಾ ನೋವನ್ನು ಅನುಭವಿಸಿದ. ಸುಮ್ಮನೆ ಇದ್ದಂತ ಅಬ್ರಹಾಮನಿಗೆ ತನ್ನ ದಾಸಿಯಾಗಿದ್ದವಳನ್ನ ಕೊಟ್ಟುಬಿಟ್ಲು ಸಾರ. ಆಕೆ ಮುಖಾಂತರ ಒಂದು ಮಗುವನ್ನೇ ಇರುವಂತೆ ಮಾಡಿಬಿಟ್ಲು. ಅಬ್ರಹಾಮಿನ ಸಂತತಿ, ಅವನು ಸಹ ಅಬ್ರಹಾಮಿನ ಸಂತತಿಯೇ. ಅಬ್ರಹಾಮಿನ ಮೊದಲನೆಯ ಮಗ ಇಸ್ಮಾಯೇಲ್. ಆದರೆ ದೇವರ ಇಚ್ಛೆ ಇಸ್ಮಾಯಿಲ್ಗೆ ಜನ್ಮ ಕೊಡಬೇಕೆಂಬುದು ದೇವರ ಇಚ್ಛೆ ಇರಲಿಲ್ಲ. ನೀನು ಕಾಯಿ ಅಂತ ಹೇಳಿದ್ರು, ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ರು. ಆಕಾಶದ ನಕ್ಷತ್ರವನ್ನು ತೋರಿಸಿ, ಮಣ್ಣನ್ನ, ಭೂಮಿಯಲ್ಲಿರುವ ಮರಳನ್ನ ತೋರಿಸಿ ಹೇಳಿದ್ರು, ನಿನ್ನ ಆಕಾಶದ ನಕ್ಷತ್ರಗಳಂತೆ, ಭೂಮಿಯಲ್ಲಿರುವಂತಹ ಮರಳಿನಂತೆ ನಿನ್ನ ಸಂತತಿಯನ್ನು ನನ್ನ ಅಸಂಖ್ಯಾತಗೊಳಿಸು ಎಂಬುದಾಗಿ. ಹೌದು ಪ್ರಿಯರೇ, ಸಾರ ತನ್ನ ಗಂಡನನ್ನ ವಿಶ್ವಾಸದಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ತನ್ನ ಗಂಡನ ವಿಶ್ವಾಸವನ್ನು ಮುರಿದು ಬಿಟ್ಲು ತನ್ನ ಪ್ರೀತಿಯಿಂದ. ಅಂದ್ರೆ ಇಲ್ಲಿ ದೇವರಿಗೆ ಕೊಟ್ಟಂತಹ ಸ್ಥಾನವನ್ನ ಅಬ್ರಹಾಮ ಸಾರಳಿಗೆ ಕೊಟ್ಬಿಟ್ಟ. ದೇವರಿಗೆ ಕೊಟ್ಟಿದ್ದಂತಹ, ದೇವರಲ್ಲಿ ಭರವಸೆ ಪ್ರೀತಿನಿಟ್ಟಂತ ಅಬ್ರಹಾಮ ತನ್ನ ಹೆಂಡತಿಯ ಪ್ರೀತಿಗೆ ಸೋತು ಹೋದ. ಅದರ ನಿಮಿತ್ತವಾಗಿ ಅವನು ದಾಸಿಯನ್ನ ವರಿಸಿಕೊಂಡು ಆಕೆಯ ಮುಖಾಂತರವಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಇಸ್ಮಾಯೇಲ್ ಎಂಬುದಾಗಿ ಹೆಸರಾಗಿ, ಕೊನೆಗೆ ಅದೇ ಮಗುವಿನ ಮೂಲಕವಾಗಿ ಚಿತ್ರಹಿಂಸೆಯನ್ನು ಅನುಭವಿಸಿದ ಅಬ್ರಹಾಮ. ತಾನು ಎತ್ತಂತ ಮಗನನ್ನ ಬಿಕಾರಿಯಾಗಿ ಆ ಮರುಭೂಮಿಯಲ್ಲಿ ಬಹಿಷ್ಕರಿಸುವಂತಹ ಒಂದು ಸಂಭವ ಹೇಗಿರ್ಬೋದು ಯೋಚನೆ ಮಾಡಿ ನೋಡಿ. ಬರೀ ನಾವು ಬೈಬಲ್ನ ಪುಸ್ತಕದಲ್ಲಿ ಓದ್ಬಿಡ್ತೇವೆ ಪ್ರಿಯರೇ. ನಾನು ಜನ್ಮ ಕೊಟ್ಟಂತ ಒಂದು ಮಗುವನ್ನ, ನಾನು ವರಿಸಿದಂತಹ ಒಂದು ಪ್ರೀತಿಯ ಮಗಳನ್ನ, ವರಿಸಿಕೊಂಡಂತಹ ಹೆಣ್ಣನ್ನ ನಾನು ಗರ್ಭರಿಸಿ ನನಗಾಗಿ ಬಂದಂತ ಒಂದು ಸಂತತಿಯನ್ನ ನನ್ನ ಕಣ್ಣು ಮುಂದೆ ನಾನು ಧಿಕ್ಕರಿಸಿ ಒಂದು ಬುದ್ದಲಿ ನೀರನ್ನ, ಒಂದಿಷ್ಟು ರೊಟ್ಟಿಯನ್ನ ಕೊಟ್ಟು ಮರುಭೂಮಿಗೆ ನಾನು ಕಳಿಸಿ ಬಿಡ್ತೇನೆ ಎಂಬುದಾದರೆ, ಅದೇ ಹೆಂಡತಿಯ ಮಾತನ್ನು ಕೇಳಿ ಮರುಭೂಮಿಗೆ ಕಳಿಸಿಬಿಟ್ಟ. ನೋಡಿ, ದೇವರು ಕೊಡಬೇಕಾದಂತ ಆಶೀರ್ವಾದ ಬೇರೆ,
ಪ್ರಾರ್ಥನಾ ಆಶೀರ್ವಾದ. ಆದರೆ ಈ ಪ್ರಾರ್ಥನಾ ಆಶೀರ್ವಾದದಲ್ಲಿ ಏನು ಬಂತು ಸಮಸ್ಯೆ? ಹೆಂಡತಿಯ ಮಾತನ್ನು ಕೇಳಿ ಹೋದ. ದೇವರಿಗೆ ಮೆಚ್ಚುಗೆಯಾಗಿ ಬಾಳ್ತಾ ಇದ್ದವನು ಹೆಂಡತಿಗೆ ಗುಲಾಮನಾಗಿ ಹೋದ. ಆಶೀರ್ವಾದವನ್ನಲ್ಲಿ ಕಳೆದುಕೊಂಡು ಬಿಟ್ಟ. ಆದರೆ ದೇವರ ಮುಂದೆ ಅವನು ಭರವಸೆ, ತನ್ನ ಪಶ್ಚಾತ್ತಾಪವಿದ್ದ ಕಾರಣ 25 ವರ್ಷಗಳು ಬೇಕಾಯಿತು ಅವನಿಗೆ ಒಂದು ಮಗು ಹುಟ್ಟಲು. ಇವತ್ತು ನಮ್ಮ ಜೀವನವನ್ನು ಒಂದು ಸಾರಿ ಪರೀಕ್ಷಿಸಿ ನೋಡಿ. ನಮ್ಮ ಸ್ಥಾನ ಮಾನಗಳು ಯಾರಿಗೆ ಕೊಡ್ತಾ ಇದ್ದೇವೆ? ನಮ್ಮ ಪ್ರೀತಿ ಯಾರ ಮುಂದೆ ಇದೆ? ಯೋಚಿಸಬೇಕು. ಹೀಗೆ ಅಬ್ರಾಹಮನ ವಿಶ್ವಾಸದಲ್ಲಿ ದೇವರ ಮೇಲಿದ್ದಂತಹ ಪ್ರೀತಿ, ಅಬ್ರಾಹಮನಲ್ಲಿದ್ದಂತಹ ಅತೀವ ಪ್ರೀತಿ, ವಿಶ್ವಾಸದ ತಂದೆ. ಆದ್ರೆ ಆ ಹೆಸರು ಅವನಿಗೆ ಹೋಗ್ಲಿಲ್ಲ. ಯಾಕೆಂದ್ರೆ ದೇವರಲ್ಲಿ ಸಂಪೂರ್ಣವಾಗಿ ಅವನು ಆತುಕೊಂಡ ಕಾರಣ ಇವತ್ತಿಗೂ ಸಹ ವಿಶ್ವಾಸದ ತಂದೆ ಎಂಬುದೇ ನಮ್ಮೆಲ್ಲರ ವಿಶ್ವಾಸ. ಬೈಬಲ್ ನಮಗೆ ಕೊಡೊಂದು ವಿಶ್ವಾಸದ ತಂದೆ ಅಬ್ರಹಾಮ. ಯಾಕಂದ್ರೆ ತನ್ನ ಹೆಂಡತಿಯ ವಿಷಯದಲ್ಲಿ ಸೋತು ಹೋದ, ಆದರೆ ತನ್ನ ಮಗನ ವಿಷಯದಲ್ಲಿ ಸೋತು ಹೋಗಲೇ ಇಲ್ಲ. ಹೆಂಡತಿಯ ವಿಷಯದಲ್ಲಿ ಸೋತು ಹೋದ, ತನ್ನ ಮಗನ ವಿಷಯದಲ್ಲಿ ಸೋತು ಹೋಗಲಿಲ್ಲ. ಯಾಕಂದ್ರೆ ತನ್ನ ಒಬ್ಬನೇ ಮಗನನ್ನ ಬಲಿ ಕೊಡಲು ಅವನು ಹಿಂಜರಿಯಲಿಲ್ಲ. ಅಲ್ಲಿ ಅವನು ವಿಶ್ವಾಸದ ತಂದೆಯಾದನು. ಪ್ರಾರಂಭದಲ್ಲಿ ವಿಶ್ವಾಸಘಾತಕನಾದನು ಹೆಂಡತಿಗಾಗಿ, ಆದರೆ ಎರಡನೆಯ ಬಾರಿ ದೇವರಿಗಾಗಿ ವಿಶ್ವಾಸದ ತಂದೆಯಾದನು. ಪ್ರಾರ್ಥನೆಯ ಆಶೀರ್ವಾದ. ಅಬ್ರಹಾಂ, ಇಸಾಕ್, ಯಾಕೋಬ್, 3 ವ್ಯಕ್ತಿಗಳ ಇತಿಹಾಸದ ಬೈಬಲ್ನ ಶ್ರೀಪುಟ. 3 ವ್ಯಕ್ತಿಗಳ ಇತಿಹಾಸದ ಬೈಬಲ್ನ ಶ್ರೀಪುಟ. ಅಬ್ರಹಾಮಿನ ದೇವರು, ಇಸಾಕಿನ ದೇವರು, ಯಾಕೋಬಿನ ದೇವರು. ಆದ್ರೆ ನೋಡಿ, ಇಸ್ಮಾಯಿಲ್ನ ದೇವರು ಅಂತ ಬರಲೇ ಇಲ್ಲ. ಯಾಕೆಂದ್ರೆ ಅದು ಹೆಂಡತಿಯಿಂದ ಬಂದದ್ದು. ದೇವರ ವಿಶ್ವಾಸವನ್ನು ಬಹಿಷ್ಕರಿಸಿ ಬಂದದ್ದು. ಆದರೆ ದೇವರ ಆಶೀರ್ವಾದದಿಂದ ಬಂದದ್ದು ಅಬ್ರಹಾಂ, ಇಸಾಕ್, ಯಾಕೋಬ್. ಹೌದು ಪ್ರಿಯ ಸಹೋದರನೇ, ಸಹೋದರಿ, ನಾವು ದೇವರ ಮುಂದೆ ವಿನಯತೆಯಿಂದಿರುವಾಗ, ದೇವರಲ್ಲಿ ನಾವು ಒಂದಾಗುವಾಗ, ದೇವರಲ್ಲಿ ಪ್ರಾರ್ಥಿಸುವಾಗ ಪ್ರಾರ್ಥನಾ ಆಶೀರ್ವಾದ ನಮಗೆ ಕೃಪೆಯಾಗಿ ನಮ್ಮ ಮೇಲೆ ಹರಿಸಲ್ಪಡುತ್ತದೆ. ಹೀಗೆ ನಾವು ಬೇಡಿಕೊಳ್ಳುವಾಗ ನಮಗೆ ಒಳ್ಳೆಯ ಕೊಡುಗೆಗಳು ಸಿಗ್ತದೆ, ಒಳ್ಳೆಯ ಕೊಡುಗೆಗಳು ನಮಗೆ ಲಭ್ಯವಾಗ್ತದೆ. ಕೆಟ್ಟವರಾದ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯದನ್ನು ಕೊಡುವಾಗ ನಾನು ಇನ್ನೇನು ಕೊಡುವುದಿಲ್ಲ ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಾರ್ಥಿಸಿದಳು ಅನ್ನ ದೇವಾಲಯದಲ್ಲಿ ಕುತ್ಕೊಂಡು ಹಗಲು ರಾತ್ರಿ ಒಂದು ಕುಡುಕಿಯಾಗಿ ಪ್ರಾರ್ಥಿಸಿದಳು, ಒಂದು ಕುಡುಕನಾಗಿ ಪ್ರಾರ್ಥಿಸಿದಳು. ಆ ಏಲಿ ಪ್ರವಾದಿ ಅವಳನ್ನ ಪರಿಹಾಸ್ಯ ಮಾಡಿದನೆ. ಇಷ್ಟು ಹೊತ್ತಲ್ಲಿ ಬಂದು ಕುಡಿದು ನೀನು ದೇವಾಲಯದಲ್ಲಿ ಬೇಡದೆಲ್ಲ ಮಾತಾಡ್ತಾ ಇದ್ದೀನಿ, ನೀನು ಒಬ್ಬಳೇನೆ ಅನ್ಕೊಂಡು. ಅನ್ನ ಹೇಳಿದಳು, ಸ್ವಾಮಿ, ನನ್ನ ಹೃದಯದ ವೇದನೆ ನಿಮಗೆ ಗೊತ್ತಿಲ್ಲ. ನಾನು ದ್ರಾಕ್ಷಾರಸದ ಯಾವ ರುಚಿಯನ್ನು ನಾನು ನೋಡದವಳು, ನಾನು ಕುಡುಕಿ ಅಲ್ಲ. ನಾನು ನನ್ನ ಹೃದಯದ ವೇದನೆಯಲ್ಲಿದ್ದೇನೆ. ನಾನು ಮದುವೆಯಾಗಿ 10 ವರ್ಷವಾದರೂ ನನಗೆ ಒಂದು ಮಗು ಇಲ್ಲ. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನಾನು ಕುಳಿತುಕೊಂಡಿದ್ದೇನೆ, ನಾನು ಪ್ರಾರ್ಥಿಸುತ್ತಿದ್ದೇನೆ ಎಂಬುದಾಗಿ ಏಲಿಗೆ ಹೇಳಬೇಕಾದ್ರೆ ಏಲಿಗೆ ನಾಚಿಕೆ ಆಯಿತು. ಇವತ್ತು ನೋಡಿ, ಎಷ್ಟೋ ಜನ ವಿಶ್ವಾಸಿಗಳು ಸಹ ವಿಶ್ವಾಸದಲ್ಲಿ ಕೊರತೆ ಇರೋರು ಪ್ರಾರ್ಥನೆ ಮಾಡುವಾಗ ಪರಿಹಾಸ್ಯ ಮಾಡ್ತೇವೆ. ಒಬ್ರು ಯಾರಾದ್ರೂ 10 ಪ್ರಾರ್ಥನೆ ಮಾಡ್ತಾ ಇದ್ರೆ ಸಮೂಹದಲ್ಲಿ ಕೂಗಿ ಕಿರ್ಚಿ ಪ್ರಾರ್ಥನೆ ಮಾಡ್ಬಿಟ್ರೆ ನಾವು ಪರಿಹಾಸ್ಯ ಮಾಡ್ತೇವೆ. ಅವರ ಹೃದಯದ ವೇದನೆಗಳು ನಮಗೆ ಗೊತ್ತಾಗೋದಿಲ್ಲ. ಆದರೆ ಅನ್ನ ಹೀಗೆ ವಿಶ್ವಾಸದಲ್ಲಿ ಪ್ರಾರ್ಥಿಸಿದಳು. ಕಣ್ಣೀರಿನಿಂದ ಒಂದು ದಿನ ಹೋಗಿ ಪ್ರಾರ್ಥಿಸಲಿಲ್ಲ ಪ್ರಿಯರ, ಹಲವು ಕಾಲ ಹೋಗಿ ದೇವಾಲಯದಲ್ಲಿ ಕುತ್ಕೊಳ್ತಾ ಇದ್ಲು. ಬೈಬಲ್ ನಾನು ನೋಡುದು ಒಂದೇ ಒಂದು ದಿನದ ಪ್ರಾರ್ಥನೆಯನ್ನ, 1 ಸಾಮ್ಯೇಲ ಗ್ರಂಥ 1ನೇ ಅಧ್ಯಾಯದಲ್ಲಿ ಪ್ರಾರ್ಥಿಸಿದಳು. ಕಂಗಾಲಾಗಿ ಪ್ರಾರ್ಥಿಸಿದಳು, ಕಣ್ಣೀರಿಂದ ಪ್ರಾರ್ಥಿಸಿದಳು, ಉಪವಾಸದಿಂದ ಪ್ರಾರ್ಥಿಸಿದಳು. ಯಾತಕ್ಕಾಗಿ? ಅಪ್ಪ, ನನಗೆ ಒಂದು ಮಗುವನ್ನು ಕೊಡು, ಒಂದು ಸಂತಾನವನ್ನು ಕೊಡು. ಆದ್ರೂ ಅಲ್ಲಿ ಹೇಳಿದಳು, ನೀನ್ ನನಗೆ ಒಂದು ಸಂತಾನವನ್ನು ಕೊಡು, ಅಷ್ಟೇ ಸಾಕು. ನನಗೆ ನೀನು ಒಂದು ಮಗು ಕೊಡು ಸಾಕು. ಆದ್ರೆ ಆ ಮಗುನ ನಾನು ನಿನಗೇ ಕೊಟ್ಟು ಬಿಡ್ತೇನೆ. ನೋಡಿ ಆಕೆ ಪ್ರಾರ್ಥನೆ ನೋಡಿ. ಮಂಜೆ ಆಗಿದ್ದಾಳೆ, ಎಲ್ಲರೂ ಅವಳ ಮೂದಲಿಸ್ತಾ ಇದ್ದಾಳೆ.
ಆ ಮೂದಲಿಕೆ ಹೋಗ್ಬೇಕು. ಅವಳು ಹೇಳ್ತಾಳೆ, ನನಗೆ ಒಂದು ಮಗುನ ಕೂಡ, ಆ ಮಗು ನಾನು ನಿನಗೇ ಕೊಟ್ಟು ಬಿಡ್ತೇನೆ ಎಂಬುದಾಗಿ ಹೇಳ್ತಾಳೆ. ಎಂತಹ ಪ್ರಾರ್ಥನೆ! ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವಾ? 10-15 ವರ್ಷದ ಮಕ್ಕಳಿಲ್ಲ, ಒಂದು ಮಗು ಹುಡ್ತದೆ ಅಂದ್ರೆ ನಾವು ಅದನ್ನ ಆ ಮಗುನ ಕೊಟ್ಬಿಡ್ಲಿಕ್ಕೆ ಸಿದ್ಧರಿದ್ದೇವಾ? ಆದರೆ ಅನ್ನಳ ಪ್ರಾರ್ಥನೆಯನ್ನು ದೇವರು ಕೇಳಿದರು. ಆ ಪ್ರಾರ್ಥನೆಯ ಆಶೀರ್ವಾದ ಅವಳಿಗೆ ಸಿಕ್ಕಿದ್ದು ಮೊಟ್ಟ ಮೊದಲನೆಯ ಪ್ರವಾದಿಯಾಗಿ. ಸಮುವೇಲ್ ಮೊಟ್ಟ ಮೊದಲನೆಯ ಪ್ರವಾದಿ. ಇತಿಹಾಸದ ಪುಟದಲ್ಲಿ, ಬೈಬಲ್ನ ಶ್ರೀಪುಟದಲ್ಲಿ ಮೊಟ್ಟ ಮೊದಲನೆಯ ಪ್ರವಾದಿ ಸಮುವೇಲ್ ಪ್ರಾರ್ಥನೆಯ ಆಶೀರ್ವಾದವಾಗಿ ಸಿಕ್ಕಿದ್ದು. ಒಂದು ಮಗುವನ್ನ ಕೊಡಿ ಅಂತ ಕೇಳಿದ್ರು, ಆದ್ರೆ ದೇವರು ಕೊಟ್ಟಿದ್ದು ಸಮುವೇಲನನ್ನ. ಆದ್ರೆ ಅವಳು 5 ವರ್ಷಕ್ಕೆ ತನ್ನ ಮಗುವನ್ನ ದೇವಾಲಯದಲ್ಲಿ ಕೊಂಡೋಗಿ ಬಿಟ್ಟುಬಿಟ್ರು. ಆದ್ರೂ ಸಹ ಅನ್ನಳ ಮಗ ಎಂಬುದು ಹೋಯ್ತಾ? ಅನ್ನಳ ಮಗ ಎಂಬುದು ಹೋಯ್ತಾ? ಇಲ್ಲ. ಸಮುವೇಲನ ತಾಯಿ ಅನ್ನ ಎಂಬುದು ಹೋಯ್ತಾ? ಇಲ್ಲ. ಒಂದೇ ಮಗುವನ್ನ ಕೇಳಿದ, ನಿನಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿದ್ರು. 10 ಮಕ್ಕಳನ್ನು ಕೊಟ್ಟುಬಿಟ್ರು ದೇವರು. ಪ್ರಾರ್ಥನೆಯ ಆಶೀರ್ವಾದ ನಮ್ಮಲ್ಲಿದೆಯಾ? ಈ ಆಶೀರ್ವಾದ, ಈ ಪ್ರಾರ್ಥನೆ ಆಶೀರ್ವಾದ ನಮ್ಮಲ್ಲಿದೆಯಾ? ಇಂಥ ಆಶೀರ್ವಾದ ನಮ್ಮಲ್ಲಿದೆಯಾ? ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಅನಂತ ಕೃಪೆ, ದೇವರ ಅನಂತ ಕೃಪೆ. ಪ್ರಾರ್ಥಿಸುವಾಗ ದೇವರು ತನ್ನ ಕೃಪೆಯನ್ನು ಸುರಿಸುವರು. ಇದೇ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತಾ ಇರುವಂಥದ್ದು. ಬೇಡಿಕೊಳ್ಳುವವರಿಗೆ ದೇವರು ಒಳ್ಳೆಯ ವರಗಳನ್ನ ಕೊಡುವರು, ಒಳ್ಳೆಯ ಕೊಡುಗೆಗಳನ್ನ ಕೊಡುವರು. ನನಗೆ ಕಾರ್ ಬೇಕು, ಸ್ಕೂಟರ್ ಬೇಕು, ಬಂಗ್ಲೆ ಬೇಕು, ಇದೆಲ್ಲ ಲೋಕ 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 ಲೋಕ. ಆದ್ರೂ ದೇವರಿಗೆ ಗೊತ್ತು ನಿನಗೆ ಏನು ಬೇಕು ಅಂತ ಚೆನ್ನಾಗಿ ಗೊತ್ತು. ನನಗೆ ಏನು ಬೇಕು ಅಂತ ಚೆನ್ನಾಗಿ ಅವರಿಗೆ ಗೊತ್ತು. ಆದ್ರೆ ನಾನು ಏನ್ ಕೇಳ್ಕೊಂಡ್ರುವೆ ನನಗೆ ಏನ್ ಬೇಕೋ ಅದನ್ನ ಅವ್ರು ಕೊಟ್ಟೇ ಕೊಡ್ತಾರೆ. ಯಾವಾಗ? ಅವರ ಮುಂದೆ ಪ್ರಾಮಾಣಿಕನಾಗಿರುವಾಗ, ಅವರೊಂದಿಗೆ ನಿಜವಾದ ದಾಹದಲ್ಲಿರುವಾಗ. ಅದಕ್ಕೆ ನನಗೆ ಈ ಸ್ವರ್ಗೀಯ ಯಾತ್ರೆಯನ್ನು ಕೊಟ್ಟರು. ಅದಕ್ಕೆ ನಿಮ್ಮ ಮುಂದೆ ನಾನಿದ್ದೇನೆ. ಹಾಗೆ ನಿಮ್ಮ ಜೀವನದಲ್ಲಿ ಅಯ್ಯೋ ನಾನು ಹೀಗೆ ಆಗಿಬಿಟ್ಟಿದ್ದೀನಿ, ಅಯ್ಯೋ ನಾನು ಹೀಗೆ, ಬರೀ ನಮ್ಮನ್ನು ನಾವು ಶಪಿಸ್ಕೊಳ್ಳೋದೇ ಆಗಿ ಬಿಟ್ಟಿದ್ದೇವೆ. ಬರೀ ನಮ್ಮನ್ನು ನಾವೇ ಶಪಿಸ್ಕೊಳ್ತೀವಿ. ಏನ್ ಕರ್ಮ ಮಾಡಿದ್ನೋ ಗೊತ್ತಿಲ್ಲ, ಏನ್ ಗ್ರಾಚಾರನೋ ಗೊತ್ತಿಲ್ಲ, ಯಾಕೆ ಹೀಗಾಯ್ತೋ ಗೊತ್ತಿಲ್ಲ, ಬರೀ ಇದೇ ಇರ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ಆಶೀರ್ವಾದಕ್ಕೆ ಕಾರಣ ನಮ್ಮ ಪ್ರಾರ್ಥನೆ, ನಮ್ಮ ಶಾಪಕ್ಕೂ ಕಾರಣ ನಮ್ಮ ಪ್ರಾರ್ಥನೆ ಇಲ್ಲದ ಜೀವನ. ಆಶೀರ್ವಾದಕ್ಕೆ ಕಾರಣ ಪ್ರಾರ್ಥನೆ, ಆದರೆ ಆಶೀರ್ವಾದ ಶಾಪಕ್ಕೂ ಕಾರಣ ಪ್ರಾರ್ಥನೆ ಇಲ್ಲದ ಜೀವನ. ಇಲ್ಲಿ ಸುನೀತನ್ನ ನೋಡ್ತೇವೆ. ಹಲವಾರು ಹೋರಾಟದಲ್ಲಿ ಇದ್ದಂತ ಮಗಳು, ಅನಾರೋಗ್ಯ, ಅವಳ ಅನಾರೋಗ್ಯಗಳು ಅವಳು ಸಫರ್ ಮಾಡಿದಂತ ಆ ಸಫರಿಂಗ್ಸ್ ತೀರಿದು. ಸುನೀತಾ ಕುಟೀನೋ ಒಂದೊಂದು ನೋವಿನಲ್ಲಿ ಅವಳು ರಾತ್ರಿಯಲ್ಲಿ ಅಷ್ಟು ಸಂಕಟ ಪಡ್ತಾ ಇದ್ಲು. ಮಗಳು ಹೊಟ್ಟೆಯಲ್ಲಿ ಸಮಸ್ಯೆ, ತಲೆಯಲ್ಲಿ ಸಮಸ್ಯೆ, ಗಂಟಲಲ್ಲಿ ಸಮಸ್ಯೆ, ಹೃದಯದಲ್ಲಿ ಸಮಸ್ಯೆ. ಸಮಸ್ಯೆ ಇಲ್ಲದ ಜಾಗ ಯಾವ್ದಾದ್ರು ಇದೆಯಾ ಮಗಳೇ ನಿನಗೆ? ಇತ್ತ? ಹಣವೆಲ್ಲ ಅವಳ ವೈದ್ಯಕೀಯ ಖರ್ಚಿಗೆನೆ ಅಷ್ಟು ಹೋರಾಟ. ಆದರೆ ಅವಳಲ್ಲಿದ್ದಂತಹ ದೈವ ಪ್ರೀತಿ, ದೈವ ವಿಶ್ವಾಸ, ಒಂದೊಂದು ಶಸ್ತ್ರಚಿಕಿತ್ಸೆಯಲ್ಲಿ, ಒಂದೊಂದು ಸಂದರ್ಭದಲ್ಲಿಯೂ, ಒಂದೊಂದು ಹೋರಾಟದಲ್ಲಿಯೂ ತನ್ನ ಜೀವನವನ್ನು ಎಣಿಸದೆ, ತನಗೆ 2 ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂತ ಎಣಿಸದೆ, ತನ್ನ ಸಹೋದರನ ಎರಡು ಕಿಡ್ನಿಗಳು ವಿಫಲವಾಗುವಾಗಲೂ ತನ್ನ ಕಿಡ್ನಿ, ಆ ಅನಾರೋಗ್ಯದಲ್ಲಿಯೂ ತನ್ನ ಕಿಡ್ನಿಯನ್ನು ನಾನು ಕೊಡುತ್ತೇನೆಂದು ಹೋದಂತಹ ಮಗಳು. ವಿಶ್ವಾಸ. ಇದನ್ನ ನಾನು ಆಕೆನ ಹೆಚ್ಚಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದರಿಂದ ನನಗೇನು ಬರಬೇಕಾಗಿಲ್ಲ. ಆದರೆ ನಾನು ಒಳ್ಳೆಯದನ್ನು ಹೇಳಲೇಬೇಕು. ಆಕೆ ವಿಶ್ವಾಸ.
ಇವತ್ತಿಗೆ ಅವಳು ಆರೋಗ್ಯನ ಪಡ್ಕೊಂಡಿದ್ದಾಳೆ, ಸಂತೋಷವಾಗಿದ್ದಾಳೆ. ಆದ್ರೆ ಮತ್ತೆ ಅವಳು ದೇವರನ್ನ ಮರೆತು ಬಿಟ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ದುಪ್ಪಟ್ಟ ಆಗಿಬಿಡುತ್ತದೆ, 1, 2 ಆಗಿಬಿಡುತ್ತದೆ. ಸುನಿ, ಬಿ ಕೇರ್ಫುಲ್. ದೇವರಲ್ಲಿ ಪ್ರೀತಿ ಇಡಬೇಕು, ದೇವರಲ್ಲಿ ಭರವಸೆ, ದೇವರಲ್ಲಿ ಪ್ರಾರ್ಥಿಸಬೇಕು. ಆಕೆ ಎಲ್ಲ ಸಮಯ ಪ್ರಾರ್ಥಿಸಲಿಕ್ಕೆ ಶುರು ಮಾಡಿದ್ಲು. ಎಷ್ಟೋ ಸರಿ ನಾನು ಅವಳಿಗೆ ಸಾಂತ್ವನ ಕೊಡ್ತಾ ಇದ್ದೆ. ಪ್ರಾರ್ಥನೆ ಇದ್ಲು, ಅವಳು ಬಿಡ್ಲಿಲ್ಲ, ದೇವಾಲಯನ ಬಿಡ್ಲಿಲ್ಲ, ಯಾವುದನ್ನು ಬಿಡ್ಲಿಲ್ಲ. ಪ್ರಾರ್ಥನೆ. ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಇಲ್ಲಿ ತೇಜುನ ನೋಡ್ತೇವೆ, ತೇಜುನ ಸುಮಾರು ಒಂದು 3 ವರ್ಷಗಳ ಹಿಂದೆ, 3-4 ವರ್ಷ ಇರ್ಬೋದು ಅಂತ ಕಾಣ್ತದೆ. ಸೊ ಅವರು ಈ ಪ್ರಾನ್ಸ್ ಮೀನು ಸೀಗಡಿಗಳನ್ನ ಸಾಕ್ತಾರೆ. ಆ ಪ್ರಾರಂಭದ ಘಟ್ಟದಲ್ಲಿ ನನಗೆ ಅವರು ಪರಿಚಯ ಆಗಿ ಬರಬೇಕಾದ್ರೆ ಎಲ್ಲ ಅವರ ಆ ಪ್ರಾನ್ಸ್ ಸುಮಾರು ಒಂದು 3 ಎಕರೆ 4 ಎಕರೆ ಮೇಲಿದೆ ಅಂತ ಕಾಣ್ತದೆ, ಗೊತ್ತಿಲ್ಲ, ಮರ್ತೋದೆ. ಸೊ ಸುತ್ತಮುತ್ತಲೂ ಎಲ್ಲರ ಮೀನು ಸೀಗಡಿ ಸಾಗಾಣಿಕೆ ಮಾಡ್ತಾರೆ. ಎಲ್ಲ ವೈರಸ್, ಎಲ್ಲ ಕಡೆ ವೈರಸ್. ತುಂಬಾ ವಿಶ್ವಾಸಿ. ಆಕೆಗೂ ಸಹ ನೋವು 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 ಗಾಯ. ಆಕೆ ಜೀವಿಸಿರುವುದೇ ದೇವರ ದೊಡ್ಡ ದೊಡ್ಡ ದೇವರ ಕೃಪೆ. ತೇಜುತ್ರೇಸ ಇವತ್ತು ಆಕೆ ಜೀವಿಸಿದಾಳೆ ಅಂದ್ರೆ ಆಕೆ ಸಫರಿಂಗ್ಸ್ ಇದೆಯಲ್ಲ, ಈಸ್ ವೆರಿ ಸಫರಿಂಗ್ ಫೆಲೋ. ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟಿರೋಳು ಆಕೆ. ಒಂದು ಯಾವಾಗಲೂ ವಿಶ್ವಾಸದ ನುಡಿ ಹೇಳ್ತಾರೆ, ಬ್ರದರ್ ನೀವು ನನಗೆ ಒಂದು ವಾಕ್ಯ ಕೊಟ್ರೆ ಸಾಕು, ನೀವು ಪ್ರಾರ್ಥನೆ ಮಾಡಿದ್ರೆ ನನಗೆಲ್ಲ ಸರಿ ಆಗ್ತದೆ ಬ್ರದರ್. ಪ್ರಾರ್ಥನೆ ಪ್ರಾರ್ಥನೆ. ಸುತ್ತಮುತ್ತಲ ಎಲ್ಲಾ ಕಡೆಯೂ ವೈರಸ್, ಭಯ, ಸಮಸ್ಯೆ, ಗೊಂದಲ. ಆದರೆ ಆ ಸಮಯದಲ್ಲಿ ಆಕೆಯ ಪ್ರಾರ್ಥನೆ, ನಾನು ಹೇಳಿದ ನಿನ್ನ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಯೇಸುವಿನ ರಕ್ತವಾಗಿ ಮಾರ್ಪಡಿಸಿದಂತ ನೀರನ್ನ ನೀನು ತೆಗೆದುಕೊಂಡು ಹೋಗಿ ಆ ನಿನ್ನ ಮೀನು ಸಾಕಾಣಿಕೆ ಸ್ಥಳದಲ್ಲಿ ಮಗಳೇ ಹಾಕ್ಲಿಕ್ಕೆ ಹೇಳು ಮಗಳೇ. ಅಷ್ಟು ಪ್ರಾರ್ಥಿಸುವಂತ ಆಕೆಯ ಜೀವನದಲ್ಲಿ ಕಷ್ಟ ಕಷ್ಟ ಕಷ್ಟ, ಮೋಸ ಮೋಸ, ಆಕೆಯ ಜೀವನದಲ್ಲಿ ಅಷ್ಟು ವೇದನೆಗಳು, ಸತ್ತು ಹೋಗಬೇಕೆಂಬಂತಹ ಎಷ್ಟೋ ಚಿಂತನೆಗಳು. ಆದರೆ ಇವತ್ತು ಆಕೆ ಜೀವಿಸಿದ್ದಾಳೆ. ಎಲ್ಲಾ ಕೆರೆಗಳಲ್ಲಿ ವೈರಸ್ ಬಂದು ಮೀನುಗಳು ನಾಶವಾದರೂ ಸಹ ಅವಳ ಕೆರೆಯಲ್ಲಿರುವಂತಹ ಆ ವೈರಸ್, ಆ ಮೀನುಗಳು ಆ ಕಾಲ, ಆ ಸಮಯ, ಆ ವರ್ಷ ಸಾಯಲಿಲ್ಲ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಕಾರಣ ಏನು? ಪ್ರಾರ್ಥನೆ. ಬೈಬಲ್ನ ಪುಟಗಳನ್ನು ತೆಗೆದುಕೊಂಡು ಎಷ್ಟೋ ಸಾಕ್ಷಿ ಹೇಳ್ಬೋದು, ಆದರೆ ನಿಜವಾದ ಸಾಕ್ಷಿಯನ್ನು ನಾವು ನೋಡಬೇಕು. ನಮ್ಮ ಜೀವನದಲ್ಲಿ ಅವುಗಳನ್ನು ಅನುಭವಿಸಬೇಕು. ನಾನು ಪ್ರಾರ್ಥಿಸುವಾಗ ಎಲ್ಲ ಸಿಗ್ತದೆ. ಹೌದು ಪ್ರಿಯರೇ. ಇನ್ನೊಂದು ಸಹೋದರಿ ಇಲ್ಲಿದ್ದಾರೆ, ನನ್ನ ಹೆಸರು ಹೇಳಲಿಕ್ಕೆ ಬೇಡ ಅಂತ ಕಾಣ್ತದೆ. ಹಲವಾರು ವರ್ಷಗಳಿಂದ ದುಡಿದಂತಹ ಸಹೋದರಿ, ದುಡಿದು ದುಡಿದು ಇರುವಂತಹ ಹಣವೆಲ್ಲ ಕೊಳ್ಳೆ ಹೊಡೆಯಲ್ಪಟ್ಟದ್ದು. ಎಲ್ಲ ಆಕೆಯಿಂದ ಕಬಳಿಸಿ ಬಿಟ್ರು. 1 ರೂಪಾಯಿ ಹಣ ಅವಳ ಕೈಲಿ ಇರ್ತಾ ಇರ್ಲಿಲ್ಲ. ಸಂಪಾದನೆ ಮಾಡಿದೆಲ್ಲವನ್ನು ಕೊಟ್ಟು ಬಿಡ್ತಾ ಇದ್ರು. ಅದನ್ನ ಕಿತ್ಕೊಂಡು ತಿನ್ಲಿಕ್ಕೇನೆ ತುಂಬಾ ಜನ ಇದ್ರು. ಅವಳನ್ನ ಕುಟುಂಬದಲ್ಲಿ ಸಂಪೂರ್ಣವಾಗಿ ನಿರ್ಗತಿಗಳಾಗಿ ಮಾಡಿಬಿಟ್ರು. ಒಡಹುಟ್ಟಿದವರಿಂದ, ಗಂಡನಿಂದ, ಎತ್ತ ತಂದೆ ತಾಯಿಂದ, ಎಲ್ಲರಿಂದ 1 ರೂಪಾಯಿ. ಅವಳು ಸುಮಾರು 18-20 ವರ್ಷಗಳ ಕಾಲ ಪರದೇಶದಲ್ಲಿ ಕೆಲಸ ಮಾಡಿದಂತಹ ಸಹೋದರಿ. ದೇವರ ವಾಕ್ಯವನ್ನು ಸಂಧಿಸಿದಳು, ಎಡೆಬಿಡದೆ ಪ್ರಾರ್ಥಿಸಲು ಪ್ರಾರಂಭಿಸಿದಳು. ದೇವರ ವಾಕ್ಯಕ್ಕೆ ತನ್ನ ಜೀವನವನ್ನು ಕೊಟ್ಟು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಪ್ರಾರ್ಥಿಸಲು ಪ್ರಾರಂಭ ಮಾಡಿ, ಕಣ್ಣೀರಿನ ಪ್ರಾರ್ಥಿಸಲು ಶುರು ಮಾಡಿದ್ಲು. ಆಕೆಯ ಪ್ರಾರ್ಥನೆ ದೇವರ ಸನ್ನಿಧಿಗೆ ಕೇಳಿತು. ಇಪ್ಪತ್ತೈದು ವರ್ಷಗಳು ಪರದೇಶದಲ್ಲಿ ಕೆಲಸ ಮಾಡೋದು ಎಷ್ಟು ದುಡ್ಡಿಟ್ಟಿರಬೇಕು. ಕಳೆದ ವರ್ಷದವರೆಗೂ ಆಕೆಯಲ್ಲಿ 1 ರೂಪಾಯಿ ಇಲ್ಲ. ಕಳೆದ ವರ್ಷದವರೆಗೂ ಆಕೆಯ ಕೈಯಲ್ಲಿ 1 ರೂಪಾಯಿ ಇಲ್ಲ. ಅಷ್ಟು ಲಕ್ಷ ಸಂಪಾದನೆ ಮಾಡಿ, ಕನಿಷ್ಠ ಅವಳು 60-70 ಲಕ್ಷ ಬೇರೆಯವರಿಗೆ ಕೊಟ್ಟು ನಾಶ ಮಾಡ್ಕೊಂಡು ಬಿಟ್ಲು. ಹಣನಲ್ಲ, ಕೆಟ್ಟ ದಾರಿಗೆ ಅಲ್ಲ, ಕುಟುಂಬದವರಿಗೆ ಅಂತ ಕೊಟ್ಟು ಕೊಟ್ಟು ವಿಕಾರಿಯಾಗಿ ನಿಂತು ಬಿಟ್ರು. ಆದರೆ ವಿಶ್ವಾಸಿ
ಪ್ರಾರ್ಥನೆಯ ಜೀವನ. ಪ್ರತಿದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಶುರು ಮಾಡಿದ್ಲು. ದೇವರಲ್ಲಿ ಭರವಸೆ ಇಟ್ಲು. 25 ವರ್ಷಗಳಿಂದ 1 ಪೈಸೆ ತನ್ನ ಕೈಯಲ್ಲಿ ಉಳಿಯದೇ ಇರುವಂತಹ ಆಕೆಯ ಜೀವನದಲ್ಲಿ ದೇವರು ಕ್ಷಣಾರ್ಥದಲ್ಲಿ, ಅವಳು ಎಕ್ಸೆಪ್ಟ್ ಮಾಡದೆ, ಅವಳ ಕನಸಿನಲ್ಲಿಯೂ ನೆನೆಸಲಿಕ್ಕಾಗಲಿಲ್ಲ, ಆಕೆಗೆ ದೇವರು ಒಂದು ಮನೆಯನ್ನು ಕೊಟ್ಟು ಬಿಟ್ರು. ಒಂದು ಸುಂದರವಾದ ಮನೆಯನ್ನ ಆಕೆಗೆ ಕೊಟ್ಟು ಬಿಟ್ರು. ಅದು ಹೇಗೆ ಗೊತ್ತುಂಟಾ? ಅವಳ ಕೈಯಲ್ಲಿ ಹಣವೇ ಇಲ್ಲ. 25 ವರ್ಷ ದುಡಿದರಲ್ಲಿ 1 ರೂಪಾಯಿ ಹಣ ಕೈಯಲ್ಲಿಲ್ಲ. 1 ರೂಪಾಯಿ ಕೈಯಲ್ಲಿ ಹಣ ಇಲ್ಲದವಳಿಗೆ ದೇವರು ಒಂದು ಮನೆಯನ್ನ ಕೊಟ್ಟು ಬಿಟ್ರು. ಎಷ್ಟು ಜನ ವಿಶ್ವಾಸಿಸ್ತೀರಿ? ಏನು ಕಾರಣ? ಪ್ರಾರ್ಥನೆಯ ಆಶೀರ್ವಾದ. ಪ್ರಾರ್ಥನೆಯ ಆಶೀರ್ವಾದ. ಪ್ರಿಯರೇ, ಸುಮ್ಮನೆ ನಾನು ವಿಶ್ವಾಸಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇದೆಲ್ಲ ನಮಗೆ ಬೇಕಾಗಿರೋದು. ನನ್ನ ಜೀವನದಲ್ಲಿ ನಾನು ಅನುಭವಿಸಬೇಕು. ನನ್ನ ಪ್ರಾರ್ಥನೆಯ ಆಶೀರ್ವಾದವನ್ನ ನಾನು ಮೊದಲು ನೋಡಬೇಕು. ವಿ ವಾಂಟ್ ಸೀ ದ ಮಿರಾಕಲ್ ಇನ್ ಮೈ ಸೆಲ್ಫ್. ನಾನು ನನ್ನ ಆಶೀರ್ವಾದವನ್ನು ಕಣ್ಣಿಂದ ನೋಡಬೇಕು. ನನ್ನ ಆಶೀರ್ವಾದನ, ದೇವರು ನನ್ನನ್ನು ಆಶೀರ್ವದಿಸುವುದನ್ನು ನಾನು ಕಣ್ಣಿಂದ ಕಾಣಬೇಕು. ದಟ್ ಇಸ್ ದ ಪ್ರೇಯರ್ ಆಫ್ ಪವರ್. ಪ್ರಿಯರೇ, ಸುಮ್ಮನೆ ಪ್ರಾರ್ಥಿಸುವುದು ದೊಡ್ಡದಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ಬಲವಿರಬೇಕು, ಪ್ರಾರ್ಥನೆಯಲ್ಲಿ ಶಕ್ತಿ ಇರಬೇಕು. ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ನನ್ನ ವಿಶ್ವಾಸ ಈ ಲೋಕದಲ್ಲಿ ಎಷ್ಟರ ಮಟ್ಟಿಗಿದೆ? ದೇವರ ಆತ್ಮನ ಮನಸ್ಸಳಿತ, ನನಗೆ ನೀನು ಬೇಕು, ಐ ವಾಂಟ್ ಯು, ನನಗೆ ನೀನು ಬೇಕು. ದೇವರನ್ನ ಅನುಭವಿಸಲು ಬರುವಾಗ, ದೇವರು ನಿನ್ನ ಸ್ವಂತದವರಾಗುವಾಗ ನಿನ್ನ ಮನಸ್ಸಿನ ಮುಖಾಂತರವಾಗಿ ಮಾತನಾಡ್ತಾರೆ. ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ದೇವರು ನಿನ್ನ ಹತ್ರ ಮಾತನಾಡ್ತಾರೆ. ಬೇಡ, ಇದು ಬೇಡ, ಅದು ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ. ಲ್ಯಾಂಗ್ವೇಜ್ ಅಲ್ಲಿ, ಥಾಟ್ಸ್ ಅಲ್ಲಿ ದೇವರು ಮಾತನಾಡ್ತಾರೆ. Praise the Lord. Praise the Lord. Hallelujah. Hallelujah. ಸುನಿಡಿ ಸಿಲ್ವಾ, ನಿನಗೂ ದೇವರು ಅದೇ ಹೇಳ್ತಾ ಇರೋದು. ದೇವರು ನಿನ್ನ ದೇಹದ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾರೆ. ಸೊ ಹಿ ವಾಂಟ್ಸ್ ಯು. ನಿನ್ನೊಳಗೆ ಪವಿತ್ರಾತ್ಮರು ಕ್ರಿಯೆ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ. ಅಗ್ನಿಯಾಗಿ ನಿನ್ನಲ್ಲಿ ಇಳಿದು ಬಂದಿದ್ದಾರೆ. ಸೊ ನಿನ್ನನ್ನು ನೀನು ಬದಲಾಯಿಸಿಕೊಳ್ಬೇಕು. ನಾನೇನು ಹೇಳಿದೆ, ನಿನ್ನೊಳಗೆ ಕೆಟ್ಟದ್ದು, ನಮ್ಮೊಳಗೆ ಕೆಟ್ಟದಿರಬೇಕಾದ್ರೆ, ಈ ಸ್ಪಿರಿಚುವಲ್ ನನ್ನೊಳಗೆ ಹೀಗೆ ಬರಬೇಕಾದ್ರೆ, ಇದು ನನ್ನ ಹೃದಯದಲ್ಲಿ ಆಧ್ಯಾತ್ಮಿಕವಾದ ಶಕ್ತಿ ನನ್ನ ಹೃದಯದಲ್ಲಿ ಬರಬೇಕಾದ್ರೆ, ಪ್ರಾಪಂಚಿಕವಾದಂತಹ ಜೀವನದಲ್ಲಿ, ಪ್ರಾಪಂಚಿಕವಾದ ಚಿಂತನೆಯಲ್ಲಿ ಆಧ್ಯಾತ್ಮಿಕವಾಗಿರುವುದು ನಿನ್ನೊಳಗೆ ಬರುವಾಗ, ಈ ಒಳಗೆ ಬರುವಂತಹ ಅಗ್ನಿ ನಿನ್ನೊಳಗೆ ಬರುವಾಗ, ಈ ಲೌಕಿಕವಾದದ್ದು, ಪ್ರಾಪಂಚಿಕವಾದದ್ದು ನಿನ್ನ ಬಿಟ್ಟು ಹೋಗ್ತದೆ ಎಂಬುದಾಗಿ ಆ ಅನುಭವ ನಿಮಗೆ ನೆನ್ನೆ ಆದದ್ದು. ಸೊ ಸ್ಪಿರಿಚುವಲ್ ಪ್ರೆಸೆನ್ಸ್ ಇಸ್ ಕೇಮ್ ವಿತ್ ಯು. Holy Spirit's power, presence is come upon you. ಕಂಡುಕೊಳ್ಳಬೇಕು. ಪ್ರಾರ್ಥನೆಯ ಆಶೀರ್ವಾದ ಅನುಭವಿಸಬೇಕು. When you get the presence, that's the symptoms of God. That's the symptoms of Holy Spirit. That's the symptoms of power. That's the symptoms of holiness. ಕಂಡುಕೊಳ್ಳಬೇಕು. ಹೌದು ಪ್ರಿಯರೇ,
ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು. ದೇವರ ಕೃಪೆಯನ್ನು ನಾವು ಅನುಭವಿಸಬೇಕು. ದೇವರನ್ನ ಕಂಡುಕೊಳ್ಳಬೇಕು. ಯಾವಾಗ? ಪ್ರಾರ್ಥಿಸುವಾಗ. ವೆನ್ ಯು ಸಿಟ್ ಅಂಡ್ ಪ್ರೇ, ವೆನ್ ಯು ಸಿಟ್ ಅಂಡ್ ಪ್ರೇ, ಯಾವಾಗ ನೀನು ಕುಳಿತು ಪ್ರಾರ್ಥಿಸ್ತೀಯ? ಸುಮ್ಮನೆ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ, ನಾನು ಧ್ಯಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಅದೆಲ್ಲ ಇಲ್ಲ. ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು. ಪ್ರಾರ್ಥನೆಗೆ ಹೋಗಿ, ಚರ್ಚ್ಗೆ ಹೋಗಿ ಯಾರೋ ಒಂದು ವ್ಯಕ್ತಿಯ ಮೇಲೆ ಕಣ್ಣು ಹಾಕೋದಲ್ಲ. ಅಲ್ಲಿ ಹೋಯ್ತು. ಯಾವುದೋ ಹೆಣ್ಣು ಮೇಲೆ, ಯಾವುದೋ ಗಂಡು ಮೇಲೆ, ಒಳ್ಳೆ ಆಡೋನ್ ಮೇಲೆ, ಒಳ್ಳೆ ನುಡಿಸೋನ್ ಮೇಲೆ, ಒಳ್ಳೆ ಸೌಂದರ್ಯವಾಗಿರೋರ್ ಮೇಲೆ ಆಗ್ತಾನೆ. ಅಲ್ಲಿ ಬರ್ತಾನೆ. ನಮ್ಮಿಂದ ತೆಗೆದು ಹಾಕಲ್ಪಟ್ಟದ್ದನ್ನ 10 ಪಟ್ಟು ತುಂಬಿಸ್ಲಿಕ್ಕೆ ಕಾಯ್ತಾ ಇರ್ತಾನೆ. ವೆನ್ ಯು ರೆಫ್ಯೂಸ್ ದ ಹೋಲಿ ಸ್ಪಿರಿಟ್, ಯು ಆರ್ ಸ್ಪಾಯ್ಲ್ ಫುಲ್ಲಿ. ಯಾವಾಗ ಪವಿತ್ರಾತ್ಮನ ರೆಫ್ಯೂಸ್ ಮಾಡ್ಕೊಂಡು ಬಿಡ್ತೇನೋ, ಯಾವಾಗ ದೇವರ ಕೃಪೆಯಿಂದ ಇದಂತ ನಾನು ಪವಿತ್ರಾತ್ಮ ರೆಫ್ಯೂಸ್ ಮಾಡ್ಕೊಂಡು ಬಿಡ್ತೇನೋ, ಸೊ ಒಂದು ಓದೋದು 10 ಬಂದು ತುಂಬಿಕೊಂಡು ಬಿಡ್ತದೆ. ನಿನ್ನನ್ನು ಬಿಟ್ಟು ಹೋದಂತಹ ಒಂದು ದೆವ್ವ, ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋದಂತಹ ಒಂದು ಆತ್ಮ, ದೆವ್ವವು ಹೋಗಿ ಮತ್ತೆ ಬರ್ತದೆ ಅಂತೆ. ಬಂದು ನೋಡಿ ಎಲ್ಲ ಶುದ್ಧವಾಗಿರೋದನ್ನು ನೋಡಿ 7 ಜನರನ್ನ ಕರ್ಕೊಂಡು ಬರ್ತದಂತೆ. ಸೊ ಅದರಿಂದ ಎಚ್ಚರಿಕೆಯಾಗಿರ್ಬೇಕು. ಸುನಿ ಡಿಸಿಲ್ವಾ, ಕುಟಿನೋ, ತೇಜು, ಎಚ್ಚರಿಕೆಯಾಗಿರ್ಬೇಕು. ಒಂದು ಕ್ಷಣ ಸಾಕು. ಸೆಕೆಂಡ್ ಇರ್ತದೆ. ಟೆಂಪ್ಟೇಷನ್ ಖಂಡಿತ ಬರ್ತದೆ. ಬಾಡಿ ವೀಕ್ನೆಸ್ ಖಂಡಿತ ಬರ್ತದೆ. ಹಂಬಲಿಂಗ್ಸ್ ಖಂಡಿತ ಬರ್ತದೆ. ಜಯಿಸಬೇಕು. ನನ್ನಲ್ಲಿಯೇ ಬರ್ತದೆ, ಇಲ್ಲ ಅಂತ ನಾನು ಯಾಕೆ ಕೇಳಬೇಕು? ಐ ಆಮ್ ಆಲ್ಸೋ ಹ್ಯೂಮನ್, ನಾಟ್ ಗಾಡ್. ಆದರೆ ಜಯಿಸಬೇಕು. ಅಬ್ರಹಾಮನಾಗಿ ಸೋತೋಗ್ಬಾರ್ದು. ಹೆಂಡತಿಗೆ ಸೋತೋದಾಗೆ ಸೋತೋಗ್ಬಾರ್ದು. ಹೆಂಡತಿಗೆ ಗುಲಾಮನಾದಾಗೆ ಆಗ್ಬಿಡಬಾರ್ದು. ಆ ಸನ್ನಿವೇಶಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ನೀವೆಲ್ಲೆಲ್ಲೂ ಹೋಗ್ಬೇಡಿ. ಯಾಕಂದ್ರೆ ಇವತ್ತು ಲೋಕದಲ್ಲಿ ನಾನು ನೋಡ್ಬೇಕಾದ್ರೆ ಇದೇ ನಡೀತಾ ಇರುವಂಥದ್ದು. ಅದಕ್ಕೆ ಕುಟುಂಬದಲ್ಲಿ ಸಮಾಧಾನ, ಸಂತೋಷ ಎಲ್ಲ ಹಾಳಾಗಿ ಹೋಗ್ತದೆ. ಯಜಮಾನನಾಗಿಲ್ಲ ಇವತ್ತು ಲೋಕದಲ್ಲಿ. ಯಜಮಾನ ಹೆಂಡತಿ ಆಗ್ಬಿಡ್ತಾ ಇದ್ದಾನೆ, ಹೆಂಡತಿ ಗಂಡ ಆಗ್ಬಿಡ್ತಾ ಇದ್ದಾನೆ. ಹೆಂಡತಿರು ತಾವು ಗಂಡನ ಸ್ಥಾನ ಅಲಂಕರಿಸ್ಕೊಳ್ಬಿಡ್ತಾ ಇದ್ದಾರೆ, ಗಂಡರನ್ನ ಹೆಂಡತಿರಾಗಿ ಇಟ್ಬಿಡ್ತಾ ಇದ್ದಾರೆ. ಇಲ್ಲಿ ಹೆಣ್ಣನ್ನು ಕುರಿತು ಕೆಟ್ಟಾಗಿ ಮಾತನಾಡುವುದಲ್ಲ, ಹೆಣ್ಣಿನ ಸ್ವಭಾವವನ್ನ ಪ್ರಿಯ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ವಾಟ್ಸ್ ದ ಗಾಡ್ಸ್ ಪ್ರೆಸೆನ್ಸ್? ಏನು ದೇವರ ಪ್ರೀತಿ? ಯಾವುದು ದೇವರ ಪ್ರಸನ್ನತೆ ಯಾವುದು? ಇವುಗಳನ್ನ ನಾವು ಕಂಡುಕೊಳ್ತಾ ಇರಬೇಕು. ನಾವು ಅದನ್ನು ವಾಚ್ ಮಾಡಬೇಕು. ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ನಾನು ವಾಚ್ ಮಾಡಬೇಕು. ನನ್ನ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ನಾನು ಕಂಡುಕೊಳ್ಳಿದ್ರೆ, ಯಾವ ವಿಧದಲ್ಲಿ ದೇವರು ನನಗೆ ನನ್ನ ಜೀವನದಲ್ಲಿ ಕ್ರಿಯೆ ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ಕಂಡುಕೊಳ್ಳಿಲ್ಲ ಅಂದ್ರೆ ವೇಸ್ಟ್. ಬರೀ ನನಗೆ ಬೇಕಾಗಿದೆ ಸಿಕ್ಲಿಲ್ಲ ಅಂತ ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ನಮ್ಮ ಕಣ್ಣು ಮುಂದೆ ನಡೆಯುವಂತ 100 ದೇವರ ಪ್ರಸನ್ನತೆ ಕಣ್ಣಿಗೆ ಕಾಣೋದಿಲ್ಲ. God's know everything. God's know everything. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಇದೆಲ್ಲ ಹೇಗೆ ಸಿಕ್ಕೋದು? ಪ್ರಾರ್ಥನೆಯ ಆಶೀರ್ವಾದ. ನಾವು ಚೆನ್ನಾಗಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಪ್ರಾರ್ಥನೆಯಿಂದ ನನಗೆ ಏನೆಲ್ಲ ಸಿಕ್ಕಿದೆ. ನಾನು ಹೇಳಿದೆ,
ನಿನ್ನೆ ಹೇಳಿದೆ, ನಾನು ಇದೇ ಸಮಯದಲ್ಲಿ ನಾನು ಹೇಳಿದೆ, ಯಾರಿಗಾದ್ರೂ ಒಂದು ದಿನ ಯೇಸುವಾಗಲಿಕ್ಕೆ ಪ್ರಯತ್ನಿಸ್ತೀರಾ ಸಾಧ್ಯವಾ ಎಂಬುದಾಗಿ. ಇಲ್ಲಿಷ್ಟು ಜನ ಇದ್ದೀರಿ, ಎಷ್ಟು ಜನಕ್ಕೆ ಈಗ ಈ ಸಮಯದವರೆಗೂ, ಈ 24 ಗಂಟೆಯ ಸಮಯದವರೆಗೂ ಎಷ್ಟು ಜನಕ್ಕೆ ಯೇಸುವಾಗಿರ್ಲಿಕ್ಕೆ ಸಾಧ್ಯವಾಯಿತು? ಯಾರ ಬಗ್ಗೆನೂ ಮಾತಾಡದೆ, ಕೆಟ್ಟದನ್ನ ಬಂದ್ರು ಅದನ್ನ ಕೇರ್ ಮಾಡದೆ, ಸುಳ್ಳು ಹೇಳದೆ, ಕೆಲಸವನ್ನ ಜವಾಬ್ದಾರಿಯುತನ ಮಾಡಿ, ಕುಟುಂಬಕ್ಕೆ ಬೇಕಾಗಿರೋದನ್ನ ಸರಿಯಾಗಿ ಕೃತ್ರಿಮದಿಂದ ಮಾಡಿ, ಕೆಟ್ಟ ಮಾತುಗಳನ್ನ ಆಡದೆ, ದೂಷಣೆ ಮಾಡದೆ, ನಿಂದನೆ ಮಾಡದೆ, ಪರಿಹಾಸ್ಯ ಮಾಡದೆ, ವಿಶ್ವಾಸದ ಜೀವನದಲ್ಲಿ, ದೇವರ ಭಯದಲ್ಲಿ, ಒಳ್ಳೆಯ ಯೋಚನೆಯಿಂದ, ಒಳ್ಳೆಯ ಕ್ರಿಯೆಯಿಂದ, ಅಥವಾ ಒಂದು ಕರುಣೆಯ ಹೃದಯದಿಂದ, ಕರುಣೆಯ ಮನಸ್ಸಿನಿಂದ, ವಿಶ್ವಾಸದಿಂದ ಈ ಸಮಯದವರೆಗೂ ಪ್ರಾರ್ಥಿಸಿ ಈ ಸಮಯದವರೆಗೂ ಇದ್ದಂತ ವ್ಯಕ್ತಿ ಎಷ್ಟು ಜನ ನೀವಿದ್ದೀರಿ? ಒಂದು ದಿನದ ಯೇಸುವಾಗಿ ನಾನು ಇದ್ದೇನೆ, ಇನ್ನು ನಾಳೆ ತನಕ ನಾನು ಯೇಸುವಾಗಿ ಇರ್ತೇನೆ, ನಾನು ಇದುವರೆಗೂ ಯೇಸುವಾಗಿ ನಾನು ಜೀವಿಸಿದ್ದೇನೆ ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ಈ ಸಮಯದವರೆಗೆ ನಾನು ಯೇಸುವಾಗಿದ್ದೇನೆ ಅಂತ ಯಾರಿದ್ದೆ ಹೇಳ್ತೀರಿ? ಯಾರ ಬಗ್ಗೆ ಮಾತಾಡಿರಬಾರ್ದು. ನೋ ಕಮೆಂಟ್ಸ್ ಫಾರ್ ಎನಿಬಡಿ. ಯಾರ ಬಗ್ಗೆ ಕೆಟ್ಟದಾಗಿ ಚಿಂತನೆ ಮಾಡಿರಬಾರ್ದು. ಅಕ್ಕ ಪಕ್ಕ ಮನೆ ಯಾರೇ ಇರ್ಬೋದು, ರಸ್ತೆಯಲ್ಲಿ ಒಬ್ಬ ಯಾರನ್ನೇ ನೋಡಿದ್ರು, ಒಬ್ಬ ಕುಡುಕನನ್ನು ನೋಡಿದ್ರು ಸಹ ಅವನ್ನ ರೆಫ್ಯೂಸ್ ಮಾಡಿರಬಾರ್ದು. ಯಾರು ಒಂದು ದಿನ ಯೇಸುವಾಗಿ ಪ್ರಯತ್ನಿಸಿದವರು? ದೇವರ ವಾಕ್ಯ ಮರ್ತೋಗ್ಬಿಟ್ರಿ ಅಷ್ಟೇನೆ. ಸೈತಾನ ಇವತ್ತು ನೀನು ಯೇಸು ಆಗ್ಬೇಕು ಅನ್ನೋದನ್ನ ಮರೆ ಮಾಡಿಬಿಡ್ತಾನೆ ಅಷ್ಟೇನೆ. ಅವನು ಮರೆ ಮಾಡಿದ ಕಾರಣ ನಾವು ಮರ್ತು ಹೋಗ್ಬಿಟ್ಟ. ಯೇಸು ಇವತ್ತು, ಅಯ್ಯೋ ನಾನು ಇವತ್ತು ಹೌದಲ್ಲ, ಯೇಸು ಆಗ್ಬೇಕಾಗಿತ್ತಲ್ಲ, ಆಗ್ಲಿಲ್ವಲ್ಲಪ್ಪ, ಮರೆ ಮಾಡಿಬಿಟ್ಟ. ಯಾಕೆಂದ್ರೆ ಅವನ ಹೆಸರೇ ವಂಚಕ, ಅವನ ಹೆಸರೇ ವಂಚಕ. ಪ್ರಾರ್ಥನಾ ಆಶೀರ್ವಾದ ನಾಶ ಮಾಡಲಿಕ್ಕೆ ಆತ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ನನ್ನ ಜೀವನದಲ್ಲಿ ನಾನು ದೇವರ ಕೃಪೆಯನ್ನು ಅನುಭವಿಸಬೇಕು. ಪ್ರಾರ್ಥನಾ ಆಶೀರ್ವಾದಗಳನ್ನು ನಾವು ಕಣ್ಣಿಂದ ಕಾಣಬೇಕು. ಅದೇ ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಪ್ರಕಟಿಸುವಂಥದ್ದು. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬೇಕಾದ್ರೆ ಬೇಡಿಕೊಳ್ಳುವಂಥವರಿಗೆ ನಾನು ಒಳ್ಳೆಯ ವರವನ್ನು ಕೊಡದೇ ಇರ್ತೇನೆ. ಬಾಯಲ್ಲಿ ಹೇಳುವುದು ಸುಲಭ, ಆದರೆ ಅದನ್ನು ಕೈಗೊಳ್ಳುವುದೇ ತುಂಬಾ ಕಷ್ಟ. ನಾನು ನಿಮಗೆ ಪ್ರೇರಣೆಯಾದೆ, ಆದರೆ ಪ್ರೇರಣೆಗೆ ನೀವು ಒಳಪಡೋದು ಬಿಡೋದು ಅದು ನಿಮಗೆ ಸೇರಿತು. ನೀವು ಯೇಸು ಎಂದು ನಾನು ಹೇಳಿದೆ, ಯೇಸು ಎಂದು ಆಗುವುದು ಬಿಡುವುದು ನಿಮಗೆ ಸೇರಿತು. ನೀನು ಒಳ್ಳೆಯವರು ಎಂದು ಹೇಳಿದೆ, ಒಳ್ಳೆಯವರಾಗಿರುವುದು ಕೆಟ್ಟವರಾಗಿರೋದು ಅದು ನಿಮಗೆ ಸೇರಿತು. ಪ್ರಾರಂಭದಲ್ಲಿ ಹೇಳಿದೆ, ಪ್ರಾರ್ಥಿಸುವವನಿಗೆ, ದೇವರಲ್ಲಿ ವಿಶ್ವಾಸವುಳ್ಳವನಾಗಿ ದೇವರಲ್ಲಿ ಕುಳಿತುಕೊಳ್ಳುವವನಿಗೆ ತಾನಾಗಿಯೇ ಎಲ್ಲವೂ ಲಭ್ಯ. ತಾನಾಗಿಯೇ ಎಲ್ಲವೂ ಲಭ್ಯ. ತಾನಾಗಿಯೇ ಹುಡುಕಿ ಬರ್ತದೆ. ತಾನಾಗಿಯೇ ಹುಡುಕಿ ಬರ್ತದೆ. ಇಲ್ಲಿ ಒಂದು ಸಹೋದರಿದ್ದಾರೆ, ಅವರ ಜೀವನದಲ್ಲಿ ದೇವರು ಧಾರಾಕಾರವಾದ ಆಶೀರ್ವಾದ ಸುರಿಸ್ತಾ ಇದ್ದಾರೆ. ಯಾವುದೇ ವಿಧವಾದಂತಹ ವಿಘ್ನಗಳು ಅವರನ್ನ ಹುಡುಕಿ ಬಂದರೂ ಅದೆಲ್ಲ ಛೇದ್ಯವಾಗಿ ಹೋಗ್ತದೆ. ದೇವರ ವಾಕ್ಯಕ್ಕಾಗಿ, ದೇವರಲ್ಲಿ ವಿಶ್ವಾಸವನ್ನು ಪ್ರಕಟಿಸುವುದಕ್ಕಾಗಿ ತನ್ನ ಜೀವನದಲ್ಲಿ ಒಂದು ಪ್ರೇರಣೆಯ ವ್ಯಕ್ತಿಯಾಗಿರುವಂತಹ ವ್ಯಕ್ತಿ. ಸೊ ಪ್ರಾರ್ಥನೆಯ ಜೀವನ, ದೇವರಲ್ಲಿ ವಿಶ್ವಾಸ, ದೇವರಿಗಾಗಿ ಎಂಬುದಾಗಿ.
ಬ್ರದರ್ ರಿಚರ್ಡ್. ಮಗುವಿಗಾಗಿ ಹಂಬಲಿಸಿ ಒಂದು ಸುಂದರವಾದ ಮಗುವನ್ನು ದೇವರ ಅವರಿಗೆ ಕೊಟ್ಟರು. ಈಗ ಮಗುವಿಗೆ 1.5 ವರ್ಷ ಅಂತ ಕಾಣ್ತದೆ, 1.5 ವರ್ಷ. ಪ್ರಾರ್ಥನೆಯ ಆಶೀರ್ವಾದ, ಆ ಮಗನ ಸೇವೆಯ ಆಶೀರ್ವಾದ, ಆ ಮಗನ ವಿಶ್ವಾಸದ ಆಶೀರ್ವಾದ, ಅದು ಪವಿತ್ರ ಪುಣ್ಯ ಭೂಮಿಯಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟಂತದ್ದು. ಇಸ್ರಾಯೇಲ್ನ ಪವಿತ್ರ ಪುಣ್ಯ ಭೂಮಿಯಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟಂತಹ ಭಾಗ್ಯ. ಪ್ರಿಯರೇ, ನಾವು ದೇವರನ್ನು ಕಾಣಬೇಕು, ಆಶೀರ್ವಾದಗಳನ್ನು ನಾವು ಮೆಲುಕು ಹಾಕಬೇಕು. ಅಯ್ಯೋ, ದೇವರು ಇಂಥ ಒಂದು ಆಶೀರ್ವಾದ ನನಗೆ ಕೊಟ್ಟರಲ್ಲ. ನೋಡಿ, ಕೆಲವು ಸಾರಿ ನಮ್ಮ ಮುಂದೆ ಆಶೀರ್ವಾದ ಇದೆ, ಆ ಆಶೀರ್ವಾದ ನಾವು ಮರ್ತು ಬಿಡ್ತೇವೆ. ನಮಗೆ ಆ ಆಶೀರ್ವಾದ ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಆಶೀರ್ವಾದನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ನಾವು. ಸಮಯ ಮೀರಿ ಹೋಯಿತು ಪ್ರಿಯರೇ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಹಂಬಲಿಸಬೇಕು. ನಮ್ಮ ಜೀವನದಲ್ಲಿ ನಾವು ದೇವರನ್ನ ಕಾಣಬೇಕು. ದೇವರು ನನ್ನೊಂದಿಗಿದ್ದಾರೆ ಎಂಬುವಂತಹ ಒಂದು ಸತ್ಯ ಸಾಕ್ಷಿ, ಮೊದಲನೆಯ ಸತ್ಯ ಸಾಕ್ಷಿ ನಾವಾಗಬೇಕು. ಅದೇ ಪ್ರಾರ್ಥನೆಯ ಆಶೀರ್ವಾದದಿಂದ ಹೊರಪಡುವಂತಹ ವಿಷಯ. ಅದರಿಂದ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ಆಲಿಸುವಂತಹ ವಾಕ್ಯಗಳು ನಿಮ್ಮ ಜೀವನಕ್ಕೆ ಒಂದು ಶಕ್ತಿ, ಪವರ್ ಆಫ್ ಸ್ಪಿರಿಟ್. ಅದರಿಂದ ವಾಕ್ಯಗಳನ್ನ ಬರೀ ಕೇಳುವುದು ಮಾತ್ರವಲ್ಲ, ಆ ವಾಕ್ಯಗಳನ್ನ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ವಾಕ್ಯಗಳನ್ನ ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ಯಾವಾಗ ವಾಕ್ಯಗಳನ್ನು ನಮ್ಮ ಸ್ವಂತವಾಗಿಸಿಕೊಳ್ತೇವೋ ಆವಾಗ ಮಾತ್ರ ನಾವು ಆಶೀರ್ವಾದನ ಕಾಣಲಿಕ್ಕೆ ಸಾಧ್ಯ. ನಮ್ಮ ಕಣ್ಣುಗಳಲ್ಲಿ ದೇವರು ಮಾಡಿದ ಆಶೀರ್ವಾದನ ನೋಡ್ಲಿಕ್ಕೆ ಸಾಧ್ಯ. ವಾಕ್ಯಗಳನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಿಲ್ಲ ಅಂದ್ರೆ ನಾವು ದೇವರ ಆಶೀರ್ವಾದನ ಕಣ್ಣು ಮುಂದೆ ಅಲ್ಲ, ಮನಸ್ಸಿನಲ್ಲಿಯೂ ಸಹ ನಮಗೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಇರುವುದೆಲ್ಲವನ್ನ ನಾವು ಕಳೆದುಕೊಂಡು ಬಿಡ್ತೇವೆ, ನಿರಾಶೆಯ ಉಳ್ಳವರಾಗಿ ಹೋಗ್ತೇವೆ. ಅದರಿಂದ ದಯವಿಟ್ಟು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದರೆ ಆಲಿಸಿ, ಧ್ಯಾನಿಸಿ, ಪಾಲಿಸಿ. ಹಾಗೂ ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಆಹ್ವಾನವನ್ನು ಕೊಡಿ. ದೇವರ ವಾಕ್ಯವನ್ನು ಕೇಳಲಿಕ್ಕೆ, ದೇವರ ವಿಶ್ವಾಸದಲ್ಲಿ ಬೆಳೀಲಿಕ್ಕೆ. ಇಲ್ಲಿ ಬಂದು ಅದ್ಭುತ ಮಾಡಬೇಕು, ಅದು ಮಾಡಬೇಕು ಇಲ್ಲ, ಅದಕ್ಕಾಗಿ ಅಲ್ಲ. ದೇವರ ವಾಕ್ಯವನ್ನು ಅರಿಯಲಿಕ್ಕೆ ಆಗಿ ಮಾತ್ರವೇ, ಸತ್ಯವನ್ನು ತಿಳಿಲಿಕ್ಕಾಗಿ ಮಾತ್ರವೇ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ, ನನಗಾಗಿ ಪ್ರಾರ್ಥಿಸಿ. ಹಾಗೂ ದಯವಿಟ್ಟು ಈ ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ, ಈ ಶುಶ್ರೂಷೆಗಳ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿ ಎಂದು ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮಲ್ಲಿ ಕೇಳಿಕೊಳ್ಳುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಮೈ ಗಾಡ್ ಬ್ಲೆಸ್ ಯು.